ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB NTPC RRB ಡಿ ಗ್ರೂಪ್ ಹಾಗೆ SSCಯ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ. ಸರಿನಾ? ಇದು ಮಾದರಿ ಪ್ರಶ್ನೆ ಪತ್ರಿಕೆ 10 ಆಗಿರುತ್ತೆ. ಇಲ್ಲಿವರೆಗೆ 9 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೇ ಲಿಸ್ಟಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ನೋಡಬಹುದು. ನಿಮಗೆ ಖಂಡಿತವಾಗಿ ಅದು ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಸರಿನಾ? ಸೊ ಇದು 10ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ಅರ್ಧ ಕಂಪ್ಲೀಟ್ ಮಾಡೋಣ. ಮುಂದಿನ ಒಂದು ಸೆಷನಲ್ಲಿ ಈ 10ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಿಮೈನಿಂಗ್ 25 ಪ್ರಶ್ನೆಗಳನ್ನು ನಾವು ಕವರ್ನ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಯಾವುದನ್ನ ಪ್ರತ್ಯೇಕಿಸ್ತದೆ? ಇಲ್ಲಿ ನಾರ್ತಲ್ಲಿ ಉತ್ತರ ಮೈದಾನ ಇದೆ, ದಕ್ಷಿಣದಲ್ಲಿ ಏನಿದೆ? ದಕ್ಷಿಣದ ನಮ್ಮ ದಕ್ಕನ್ ಪ್ರಸ್ಥಭೂಮಿ ಇದೆ. ಸರಿನಾ? ಇವೆರಡನ್ನು ಕೂಡ ಬೇರ್ಪಡೆ ಮಾಡ್ತದೆ. ಯಾವುದು? ಈ ಒಂದು ವಿಂಧ್ಯ ಪರ್ವತ ಶ್ರೇಣಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸರಿನಾ? ಈ ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಏನಿದೆ ಅಂತ ಕೇಳ್ತಾನೆ. ಇವಾಗ ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ಇದೆ. ಈ ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಏನಿದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ, ಇಲ್ಲಿ ಒಂದು ನದಿ ಹರಿತದೆ. ಆ ನದಿಯ ಹೆಸರೇ ನಾವು ನರ್ಮದಾ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ನರ್ಮದಾ ನದಿ ಯಾವ 2 ಬೆಟ್ಟಗಳನ್ನು ಪ್ರತ್ಯೇಕಿಸ್ತದೆ ಅಂತ ಕೇಳ್ಬೋದು. ಸೊ ಅವಾಗ ನೀವೇ ಹೇಳಬೇಕಾಗುತ್ತೆ, ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಈ ಒಂದು ಸಾತ್ಪುರ ಪರ್ವತ ಅಂತ ನೀವು ಹೇಳಬೇಕಾಗುತ್ತೆ. ಸರಿನಾ? ಸಾತ್ಪುರ ಪರ್ವತ ಶ್ರೇಣಿ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1923ರಲ್ಲಿ ರಚನೆಯಾದ ಯಾವ ಪಕ್ಷವನ್ನು ಕಾಂಗ್ರೆಸ್ನೊಳಗೆ ಪಕ್ಷ ಎಂದು ವರ್ಣಿಸಲಾಗಿದೆ? ಮೀನ್ಸ್ ಕಾಂಗ್ರೆಸ್ಸಿನ ಒಳಗಿನ ಪಕ್ಷದೊಳಗಿನ ಪಕ್ಷ ಅಂತ ಯಾವ ಒಂದು ಪಕ್ಷಕ್ಕೆ ಹೇಳಲಾಗಿದೆ ಅಂತ ಕೇಳಿದಾನೆ. ಯಾವ ಒಂದು ಪಕ್ಷಕ್ಕೆ ನಾವು ಪಕ್ಷದೊಳಗಿನ ಪಕ್ಷ ಅಂತ ಕರಿತೀವಿ ಅಂದರೆ, ಸ್ವರಾಜ್ ಪಕ್ಷವನ್ನು ಪಕ್ಷದೊಳಗಿನ ಪಕ್ಷ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಒಂದು ಚಿತ್ತರಂಜನ್ ದಾಸನ್ ಅವರು. ಸರಿನಾ? CR ದಾಸ್ ಅಂತ ನಾವು ಕರಿತೀವಿ. ಅದಾದ್ರೆ ಇನ್ನೊಂದು ಮೋತಿಲಾಲ್ ನೆಹರು ಯಾರು? ಈ ಜವಾಹರ್ಲಾಲ್ ನೆಹರು ಅವರ ತಂದೆ. ಇವರಿಬ್ಬರು ಸೇರಿ ಗಾಂಧಿ ಮೇಲಿನ ಅಸಮಾಧಾನದಿಂದ ಈ ಸ್ವರಾಜ್ ಪಕ್ಷವನ್ನು 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಮುಂದೆ ಅದನ್ನು ಕಾಂಗ್ರೆಸ್ಸಲ್ಲೇ ಮರ್ಜ್ ಮಾಡ್ತಾರೆ. ಬಟ್ ಇದನ್ನು ಕೇಳ್ತಾರೆ ನಿಮಗೆ, ಯಾವುದು ಪಕ್ಷದೊಳಗಿನ ಪಕ್ಷ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದಾಗ ಈ ಒಂದು ಸ್ವರಾಜ್ ಪಕ್ಷ ಅಂತ ನೀವು ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಗದರ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? ಗದರ್ ಪಕ್ಷ ಸ್ಥಾಪನೆ ಆಗಿರೋದು 1913ರಲ್ಲಿ. ಒಬ್ರು ಯಾರು ಮೇಡಮ್ ಇದನ್ನು ಕೂಡ ಕಾಮೆಂಟ್ ಕೂಡ ಮಾಡಿದರು. ಬಟ್ ಅವರ ಡೌಟ್ ಒಂದು ಕ್ಲಾರಿಫೈ ಏನು ಗೊತ್ತಾ, ಈ ಗದರ್ ಪಕ್ಷ ಸ್ಥಾಪನೆ ಆಗಿರೋದು ಅಂತ ಕೇಳಿದ್ರೆ ನಿಮಗೆ 1913ರಲ್ಲಿ. ಬಟ್ ನಿಮಗೆ ಏನಾದರೂ ಗದರ್ ಚಳುವಳಿ ಅಂತ ಕೇಳಿದ್ರೆ, ಐ ರಿಪೀಟ್, ಗದರ್ ಚಳುವಳಿ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ 1914 ಅಂತ ಹೇಳಬೇಕಾಗುತ್ತೆ. ಸರಿನಾ? ಕೋಮಾಘಾಟು ಮಾರು ಇನ್ಸಿಡೆಂಟ್ ಆಗುತ್ತಲ್ವಾ, ಆ ಒಂದು ಇನ್ಸಿಡೆಂಟ್ನ ಅಪೋಸಿಷನ್ ಆಗಿ ಒಂದು ಚಳುವಳಿ ನಡೆಸ್ತಾರೆ. ಆ ಚಳುವಳಿ ಹೆಸರೇನು ಅಂತಂದರೆ ಗದರ್ ಚಳುವಳಿ ಅಂತ. ಎಲ್ಲಿ? ಈ ಒಂದು USA ಅಲ್ಲಿ ನಡೆಸ್ತಾರೆ. ಸರಿನಾ? ಅದು ಯಾವಾಗ ನಡೆಸ್ತಾರೆ ಅಂದರೆ 1914ರಲ್ಲಿ ನಡೆಸ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಆಜಾದ್ ಪಕ್ಷ ಮತ್ತು ಜನತಾ ಪಕ್ಷ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದು ಏನಿದ್ರೇನೋ ಬರೋದಿಲ್ಲ, ವ್ಯಾಲಿಡ್ ಬರೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸ್ಥಿರ ಅನುಪಾತಗಳ ನಿಯಮ ಏನನ್ನು ಹೇಳುತ್ತದೆ ಅಂತ ಕೇಳಿದ್ದಾನೆ. ಸ್ಥಿರ ಅನುಪಾತ ನಿಯಮ ಏನು ಹೇಳುತ್ತದೆ? ಒಂದು ನಿರ್ದಿಷ್ಟ ರಾಸಾಯನಿಕ ಸಂಯುಕ್ತವು ಯಾವಾಗಲೂ ಅದರ ಘಟಕ ಧಾತುಗಳನ್ನು ದ್ರವ್ಯರಾಶಿಯಲ್ಲಿ ಸ್ಥಿರ ಅನುಪಾತದಲ್ಲಿ ಹೊಂದಿರುತ್ತದೆ ಅಂತ ಹೇಳ್ತಾನೆ. ಸರಿನಾ? ಸೊ ಇದು ಫ್ಯಾಕ್ಚುಯಲ್ ಕ್ವಶನ್. ಇದನ್ನು ಏನು ಆನ್ಸರ್ ಇದೆ ಅಲ್ವಾ, ಇದನ್ನು ನೆನ್ಪಿಟ್ಕೊಂಡು ಸ್ವಲ್ಪ ಮೆಮರೈಸ್ ಮಾಡ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ. ಸರಿನಾ? ಅದು ನಿಮಗೆ ಕೇಳ್ಬೋದು ಈ ರೀತಿಯ ಪ್ರಶ್ನೆಗಳನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯ ಬೆನ್ನೆಲುಬಾಗಿರುವ ವಲಯ ಯಾವುದು ಅಂತ ಕೇಳಿದ್ದಾನೆ. ಗ್ರಾಮೀಣಾಭಿವೃದ್ಧಿಗೆ ಬೆನ್ನೆಲುಬು ಯಾವುದಾಗಿದೆ? IT ಏನು IT ಅವರಿಗೆ ಕೇಳಿದ್ರೆ ತಿನ್ನೋಕ್ಕೆ ಕೂಳು ಕೂಡ ಇರಲ್ಲ. ಸರಿನಾ? ಏನಾದರೂ ಇಲ್ಲಿ ಕೃಷಿ ಇರಲಿಲ್ಲ ಅಂತಂದರೆ. ಸೊ ಇಲ್ಲಿ ಯಾವುದು ಅಂತಂದರೆ ಕೃಷಿ ವಲಯ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು ನೀಡಿರ್ತಕ್ಕಂತಹ ವಲಯ ಯಾವುದು ಅಂದರೆ ಇದೇ ಕೃಷಿ ವಲಯ. ಸರಿನಾ? ಕೃಷಿ ವಲಯವನ್ನು ನಾವು ಪ್ರಾಥಮಿಕ ವಲಯ ಅಂತ ಕೂಡ ಕರಿತೀವಿ. ಹಾಗೆ ಈ ಒಂದು IT ವಲಯವನ್ನು ನಾವು ತೃತೀಯ ವಲಯ ಅಂತ ಕರಿತೀವಿ. ಒಟ್ಟಿನಲ್ಲಿ ಸೇವೆಯ ವಲಯನ ನಾವು ತೃತೀಯ ವಲಯ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸರಿನಾ? ಆ್ಯಂಡ್ ದೆನ್ ಉತ್ಪಾದನಾ ವಲಯನ ನಾವು ದ್ವಿತೀಯ ವಲಯ ಅಂತ ಕರಿತೀವಿ. ಅದನ್ನು ಕೂಡ ನಿಮಗೆ ಕೇಳ್ತಾನೆ, ಯಾವ ವಲಯದಲ್ಲಿ ಬರ್ತವೆ ಎಲ್ಲವೂ ಕೂಡ. ಅದಾದ ನಂತರ ಮೀನುಗಾರಿಕೆ ಯಾವ ಒಂದು ವಲಯದಲ್ಲಿ ಬರುತ್ತೆ? ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಅದಾದ ನಂತರ ಇನ್ನೊಂದು ಬರುತ್ತೆ ನಿಮಗೆ ಮೈನಿಂಗ್. ಎಲ್ಲ ಮೈನಿಂಗ್ ಮಾಡ್ತಾರಲ್ವ, ಆ ಮೈನಿಂಗ್ ಎದರಲ್ಲಿ ಬರುತ್ತೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಅದು ಕೂಡ ನಿಮಗೆ ಪ್ರಾಥಮಿಕ ವಲಯದಲ್ಲೇ ಬರುತ್ತೆ. ಕೇಳಬಹುದು ನಿಮಗೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತುಳಸಿದಾಸರು ಬರೆದ ಮಹಾಕಾವ್ಯವಾದ ರಾಮಚರಿತ ಮಾನಸದಲ್ಲಿ ಸುಂದರಕಾಂಡದ ನಂತರ ಯಾವ ಕಾಂಡ ಬರುತ್ತದೆ ಅಂತ ಕೇಳಿದ್ದಾನೆ. ಸುಂದರಕಾಂಡ ಆದ ನಂತರ ಯಾವ ಕಾಂಡ ಬರುತ್ತೆ? ಲಂಕಾ ಕಾಂಡ ಬರುತ್ತೆ. ಸರಿನಾ? ಸುಂದರಕಾಂಡ ಆದ ನಂತರ ಬರೋದು ಯಾವುದು ಕಾಂಡ ಅಂತಂದರೆ ಲಂಕಾ ಕಾಂಡ ಬರುತ್ತೆ. ಯಾರು ಬರೆದಿರತಕ್ಕಂತಹ ಒಂದು ರಾಮಚರಿತ ಮಾನಸ ಅಂತಂದರೆ ತುಳಸಿದಾಸರು ಬರೆದಿರತಕ್ಕಂತಹ ರಾಮಚರಿತ ಮಾನಸ. ಈ ರಾಮಚರಿತ ಮಾನಸವನ್ನು ತುಳಸಿದಾಸರು ಯಾವ ಒಂದು ಊರಿನಲ್ಲಿ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ನಿಮಗೆ ಕೇಳ್ತಾನೆ. ಯಾವೊಂದು ಊರಿನಲ್ಲಿ ಅಂತಂದರೆ ಅಯೋಧ್ಯೆ ಎಂಬ ಒಂದು ಸಿಟಿಯಲ್ಲಿ, ಅಯೋಧ್ಯದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ತುಳಸಿದಾಸರು. ಕೇಳಿದ್ದಾನೆ ಯಾವೊಂದು ಊರಿನಲ್ಲಿ ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ. ಇದರ ಒಂದು ಪ್ರೀವಿಯಸ್ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ಕೂಡ. ಸರಿನಾ? ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಅಯೋಧ್ಯೆಯಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಈ ಒಂದು ಸುಂದರಕಾಂಡದ ನಂತರ ಬರೋ ಕಾಂಡ ಯಾವುದು ಅಂದರೆ ಲಂಕಾ ಕಾಂಡ ಅನ್ನೋದು.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಿಷ್ಕಿಂಧ ಕಾಂಡದಲ್ಲಿ ಯಾರ ಬಗ್ಗೆ ಜಾಸ್ತಿ ಇದು ವರ್ಣನೆ ಇದೆ? ಹನುಮಂತ ಮತ್ತು ಸುಗ್ರೀವರ ಬಗ್ಗೆ ವರ್ಣನೆ ಜಾಸ್ತಿ ಎಲ್ಲಿದೆ ಅಂದರೆ ಈ ಒಂದು ಕಿಷ್ಕಿಂಧ ಕಾಂಡದಲ್ಲಿ ನಿಮ್ಗೆ ಕಂಡು ಬರುತ್ತೆ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಂದೂ ಪಂಚಾಂಗದ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಸಿಖ್ ಸಮುದಾಯದ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ಯಾವೊಂದು ಹಬ್ಬವನ್ನು ಆಚರಿಸಲಾಗ್ತದೆ? ಗುರು ನಾನಕ್ ಜಯಂತಿಯನ್ನು ಆಚರಿಸಲಾಗ್ತದೆ. ಸೊ ಹಾಗಾದರೆ ಹೇಳ್ಬೋದಾ ಖಾಲ್ಸಾ ಪಂಥವನ್ನು ಆರಂಭ ಮಾಡಿರುವ ದಿನದಂದು ಯಾವೊಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ? ಯಾವೊಂದು ಹಬ್ಬ ಆಚರಣೆ ಮಾಡಲಾಗ್ತದೆ? ಇವಾಗ ಖಾಲ್ಸಾ ಪಂಥ ಆರಂಭ ಆಯಿತು. ಯಾವಾಗ ಆರಂಭ ಆಗ್ತದೆ? 1699ರಲ್ಲಿ ಆರಂಭ ಆಗ್ತದೆ. ಯಾರು ಮಾಡ್ತಾರೆ? ಗುರು ಗೋವಿಂದ್ ಸಿಂಗ್ ಅವರು ಆರಂಭ ಮಾಡ್ತಾರೆ, ಸರಿನಾ? 10ನೇ ಗುರು ಆಗಿರ್ತಕ್ಕಂಥ ಗುರು ಗೋವಿಂದ್ ಸಿಂಗ್ ಅವರು ಆರಂಭ ಮಾಡ್ತಾರೆ. ಸೊ ಆ ಖಾಲ್ಸಾ ಪಂಥ ಆರಂಭವಾಗಿರ್ತಕ್ಕಂತಹ ದಿನದಂದು ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ? ಇವಾಗಲೂ ಕೂಡ ಸಿಖ್ಖರು ಆಚರಣೆ ಮಾಡ್ತಾರೆ. ಆ ಹಬ್ಬ ಯಾವುದು ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ನೀವು ಅದನ್ನು ಕಾಮೆಂಟಲ್ಲಿ ಡ್ರಾಪ್ ಮಾಡಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಲೋಹರಿ ಇದು ಕೂಡ ನಿಮಗೆ ಪಂಜಾಬಲ್ಲಿ ಕಂಡುಬರ್ತಕ್ಕಂಥ ಒಂದು ಹಬ್ಬವಾಗಿದೆ, ಸರಿನಾ? ಗುರುನಾನಕ್ ಜಯಂತಿ ಯಾವಾಗ ಕಂಡುಬರುತ್ತೆ ಅಂದರೆ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ನವೆಂಬರ್ ತಿಂಗಳಲ್ಲಿ ನಿಮಗೆ ಕಾರ್ತಿಕ ಮಾಸ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪಾವಳಿಯು ಕೂಡ ನಡೀತೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ, ಗೊತ್ತಿರ್ರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮುರಿದ ಮೂಳೆಗಳನ್ನು ಸರಿಪಡಿಸಲು ವೈದ್ಯರು ಏನನ್ನು ಬಳಸುತ್ತಾರೆ? ಏನು ಬಳಸ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಸೂತ್ರ ಏನು ಅಂದರೆ CaSO4 ½ ಅಂತ ನಾವು ಕರಿತೀವಿ, ಸರಿನಾ? CaSO4.12H2O ಇಲ್ಲಿ ಇಂಟು ಬರಲ್ಲ, ನೆನ್ಪಿಟ್ಕೊಳ್ಳಿ. ಕೆಲವೊಂದು ಸರಿ ಕೊಟ್ಟಿದ್ದಾನೆ, ಕೆಲವು ಎಕ್ಸಾಮಲ್ಲಿ ಕೊಟ್ಟಿದ್ದಾನೆ, ಇಂಟು ಬರಲ್ಲ ಅಲ್ಲಿ ಯಾವತ್ತೂ ಕೂಡ. ಅದಾಂತರ ಡಾಟ್ ಇರದೇ ಇರಬಾರ್ದು, ಸರಿನಾ? ಅಲ್ಲಿ ಡಾಟ್ ಇರಲೇಬೇಕು, ಸರಿನಾ? ಅಲ್ಲಿ ಡಾಟ್ ಇರಲೇಬೇಕು, ಮುಂದೆ ½ ಅಂತ ಹೇಳ್ತೀವಿ. CaSO4 ½ ಅಂತ ನಾವು ಏನು ಹೇಳ್ತೀವಿ? ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ ಇದು ಯಾವುದನ್ನು? ಈ ಒಂದು ಪ್ಲಾಸ್ಟರ್ ಹಾಕ್ತಾರೆ, ಕಾಲು ಮುರಿದ ಕೈ ಮುರಿದ ಪ್ಲಾಸ್ಟರ್ ಹಚ್ಚಿದ್ದಾರೆ ನನಗೆ ಅಂತ ಹೇಳ್ತೀರಲ್ವಾ? ಸೊ ಅದು ಯಾವುದು ಅಂತಂದರೆ ಇದೇ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, CaSO4 ½ ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಹೊಸ ವೈದ್ಯಕೀಯ ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ವಿವಿಧ ಭೂಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ನಿರ್ದಿಷ್ಟವಾದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು AFMS ಮತ್ತು IIT ದೆಹಲಿಯ ನಡುವೆ ಒಡಂಬಡಿಕೆ ಪತ್ರಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾನೆ. ಯಾವಾಗ ಸಹಿ ಹಾಕಿದ್ದಾರೆ ಅಂದರೆ 2024ರ ಏಪ್ರಿಲಲ್ಲಿ ಸಹಿ ಹಾಕಿದ್ದಾರೆ, ಸರಿನಾ? ನೀವು 6 ತಿಂಗಳಿಗೆ ಒಮ್ಮೆ ಕರೆಂಟ್ ಅಫೇರ್ಸ್ ಓದ್ತೀರಾ, ಅದಾದ ನಂತರ ಕೆಲವೊಬ್ಬರು ವರ್ಷದ ಒಮ್ಮೆ ಕರೆಂಟ್ ಅಫೇರ್ಸ್ನ ಓದಿರ್ತೀರಾ, ಸರಿನಾ? ಇಲ್ಲ ಅಂತಂದರೆ 2 ಮಂತ್ಸ್ಗೆ 3 ಮಂತ್ಸ್ಗೆ ಹೀಗೆ ಕರೆಂಟ್ ಅಫೇರ್ಸ್ನ ಓದಿರ್ತೀರಾ, ಕ್ವಾರ್ಟರ್ಲಿ ಓದಿರ್ತೀರಾ, ಸರಿನಾ? ಸೊ ಹಾಗೆ ಓದೋರಿಗೆ ಈ ಕ್ವಶನ್ ನಿಮಗೆ ಟ್ಯಾಕಲ್ ಆಗೋದಿಲ್ಲ. ಇದು ಹೇಗೆ ಅಂತಂದರೆ ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಬಟ್ ಎಕ್ಸಾಕ್ಟಾಗಿ ನಿಮಗೆ ನೆನಪಿರಲ್ಲ, ಬಟ್ ಒಟ್ಟಿನಲ್ಲಿ ಇದ್ರೆ ತಲೆನಲ್ಲಿ ಯಾವಾಗೋ ಇರುತ್ತೆ, ಸರಿನಾ? ಮೋದಿ ಯಾವಾಗಿದ್ರೇನೋ ಅಂತಾರಾಷ್ಟ್ರೀಯ ಟ್ರಿಪ್ನ ಮಾಡಿದ್ರು 5 ದೇಶಗಳಿಗೆ ಅಂತ. ಯಾವಾಗ ಅಂತಂದರೆ ಒಂದು ರಫ್ ಐಡಿಯಾ ಇರುತ್ತಲ್ವಾ, ಜೂನ್ ಮತ್ತು ಇಲ್ಲ ಅಂತಂದರೆ ಜುಲೈ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಅದನ್ನು ನಾವು ಜೂನ್ ಎಂಡ್ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಹೇಳುವಾಗ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಡೈಲಿ ಕರೆಂಟ್ ಅಫೇರ್ಸ್ ಮಾನಿಟರ್ ಮಾಡುವಾಗ, ಸರಿನಾ? ಡೈಲಿ ಮಾಡಲಿಲ್ಲ ಅಂತಂದರೆ ವೀಕ್ಲಿ ಆದರೂ ಕರೆಂಟ್ ಅಫೇರ್ಸ್ನ ಮಾನಿಟರ್ನ ಮಾಡ್ಕೊಂಡು ಬನ್ನಿ ನೀವು, ಸರಿನಾ? ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರಲ್ಲಿ MSMEಗಳಿಗೆ SBI ಹೊಸದಾಗಿ ಪ್ರಾರಂಭಿಸಲಾದ ಡಿಜಿಟಲ್ ಸಾಲ ಪರಿಹಾರದ ಹೆಸರೇನು ಅಂತ ಕೇಳಿದ್ದಾರೆ. ಯಾವುದು? MSME ಸಹಜ್ ಅನ್ನೋ ಒಂದು ಪೋರ್ಟಲ್ನ ಪ್ರಾರಂಭಿಸಿದ್ದಾರೆ. ಯಾರು? ಈ SBI. ಯಾರ ಸಲುವಾಗಿ? MSME ಸಲುವಾಗಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗಂಗಾ ನದಿಯು ಬಂಗಾಳ ಕೊಲ್ಲಿಗೆ ಸೇರುವ ಸ್ಥಳಗಳಲ್ಲಿ ಆಚರಿಸಲಾಗುವ ಪಶ್ಚಿಮ ಬಂಗಾಳದ ಗಂಗಾಸಾಗರ ಮೇಳವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಗಂಗಾಸಾಗರ ಮೇಳ ಯಾವ ದಿನ ಆಚರಣೆ ಮಾಡ್ತಾರೆ ರೀ? ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮಕರ ಸಂಕ್ರಾಂತಿ ಎಂದು ಆಚರಣೆ ಮಾಡ್ತಾರೆ. ಮೀನ್ಸ್ ಜನವರಿ ತಿಂಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಯಾವುದನ್ನು? ಗಂಗಾಸಾಗರ ಮೇಳವನ್ನು. ಯಾವೊಂದು ರಾಜ್ಯದಲ್ಲಿ? ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಆಚರಣೆ ಮಾಡ್ತಾರೆ. ಯಾವೊಂದು ನದಿ ತಟದಲ್ಲಿ? ಈ ಒಂದು ಗಂಗಾ ನದಿಯ ತಟದಲ್ಲಿ ಆಚರಣೆ ಮಾಡ್ತಾರೆ, ಸರಿನಾ? ಯಾವೊಂದು ದಿನದಂದು? ಮಕರ ಸಂಕ್ರಾಂತಿಯ ದಿನದಂದು ಆಚರಣೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಇದನ್ನು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಶೋಧನೆ ಮತ್ತು ಮಾಹಿತಿಯ ಮೇಲೆ ಈ ಕೆಳಗಿನ ಯಾವ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಕೇಂದ್ರೀಕರಿಸುತ್ತವೆ ಅಂತ ಕೇಳಿದ್ದಾನೆ. ಯಾವುದು? ಸಂಶೋಧನೆ ಮತ್ತು ಮಾಹಿತಿ. ಪ್ರಾಥಮಿಕದಲ್ಲಿ ಬರುತ್ತಾ? ಕೃಷಿ, ಅದು ಇದು. ಇವಾಗ ಮಣ್ಣಲ್ಲಿ ಏನಿದಾವಲ್ವಾ, ಮಣ್ಣಿನಲ್ಲಿ ನಾವು ಏನೇ ಕೆಲಸ ಮಾಡಿ ಅವೆಲ್ಲವೂ ಕೂಡ ಬರೋದಿಲ್ಲ ಅಂದರೆ ಪ್ರಾಥಮಿಕ ವಲಯದಲ್ಲಿ. ಆ ಮಣ್ಣಿನಲ್ಲಿ ಬಂದಿರತಕ್ಕಂತಹ ಎಲ್ಲ ಉತ್ಪನ್ನಗಳನ್ನು ಅದಕ್ಕೊಂದು ಸಂಸ್ಕರಣೆ ಮಾಡ್ತಾರೆ, ಗೊತ್ತಾ? ಅದೆಲ್ಲವೂ ಕೂಡ ಮಾಡಿ ತಯಾರು ಮಾಡೋದು ಎಲ್ಲವೂ ಕೂಡ ಬರೋದು ಇದರಲ್ಲಿ ಅಂದರೆ ದ್ವಿತೀಯ ವಲಯದಲ್ಲಿ. ಅದಾದ ನಂತರ ಜಸ್ಟ್ ಸೇವೆಗಳು ಕೊಡ್ತಾರೆ. ಅವ್ರು ಏನೂ ಕೂಡ ಇದ್ರೇನು ಕೊಡುವುದಿಲ್ಲ ಕೈಯಲ್ಲಿ. ಯಾವುದೋ ಒಂದು ಸಾಮಾನು ತಗೋಪ, ಯಾವುದೋ ಒಂದು ಇಕ್ವಿಪ್ಮೆಂಟ್ ತಗೋಪ, ಕೊಡು ನೀನು ದುಡ್ಡು ಕೊಡು, ಹಾಗೆ ಹೀಗೆ ಅಂತ ಏನೂ ತೊಗೊಳ್ಳೋದಿಲ್ಲ. ಅವರು ಬುದ್ಧಿನ ಶೇರ್ ಮಾಡ್ತಾರೆ, ನೀವು ಅವರಿಗೆ ದುಡ್ಡನ್ನು ಪೇ ಮಾಡ್ತೀರಾ, ಸರಿನಾ? ಸೊ ಅದು ಯಾವ ಒಂದು ವಲಯದಲ್ಲಿ ಬರುತ್ತೆ ಅಂದರೆ ತೃತೀಯ ವಲಯದಲ್ಲಿ ಬರುತ್ತೆ. ಹಾಗಾದರೆ ಸಂಶೋಧನೆ ಮತ್ತು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಅಲ್ವಾ, ಇದು ಯಾವ ವಲಯದಲ್ಲಿ ಬರುತ್ತೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಆಗೇನು ಅದು ಕೂಡ ನಿಮಗೆ ಇದೇ ಒಂದು ತೃತೀಯ ವಲಯದಲ್ಲೇ ಬರ್ತಿತ್ತು. ಬಟ್ ಇವಾಗ ಚತುಷ್ಕ ವಲಯ ಮತ್ತು ಪಂಚಮ ವಲಯ ಅಂತ ಮತ್ತೆ ಚೇಂಜ್ ಮಾಡಿದ್ದಾರೆ.
ಯಾವುದು ಚತುಷ್ಕ ವಲಯ ಮತ್ತು ಪಂಚಮವಲಯ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಪ್ರಸ್ತುತ ಈ ಒಂದು ಸಂಶೋಧನೆ ಮತ್ತು ಈ IT ಅದರಲ್ಲಿ ಬರುತ್ತೆ, ಅಂದರೆ ಚತುಷ್ಕ ವಲಯದಲ್ಲಿ ಬರುತ್ತೆ. ಇಫ್ ಏನಾದರೂ ಚತುಷ್ಕ ಕೊಟ್ಟಿರಲಿಲ್ಲ ಅಂದರೆ ತೃತೀಯ ವಲಯನೇ ರೈಟ್ ಆಗಿರೋದು. ಬಟ್ ಇವಾಗ ಚತುಷ್ಕ ಕೊಟ್ಟಿದ್ದಾನೆ, ಸೊ ಅದಕ್ಕೆ ನಾವೇನಂತ ಹಾಕಬೇಕಾಗಿದೆ ಅಂದರೆ ಈ ಒಂದು ಚತುಷ್ಕ ವಲಯ ಅಂತ ಹಾಕಬೇಕಾಗುತ್ತೆ. ಬಟ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಎಕ್ಸಾಮಲ್ಲಿ ಮಾತ್ರ ಚತುಷ್ಕ ಕೊಡ್ತಾ ಇದ್ದಾನೆ, ಸರಿನಾ, ಚತುಷ್ಕ ಮತ್ತು ಪಂಚಮ ವಲಯ ಕೊಡ್ತಾ ಇದ್ದಾನೆ. ಬಟ್ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ನಿಮಗೆ ಅದು ಕೊಡೋದಿಲ್ಲ, 3 ಕೊಟ್ಟಿರ್ತಾನೆ. 3 ಮೇನ್ ವಲಯಗಳು, ಮೂರೇ ಸೆಕ್ಟರ್ಗಳನ್ನು ಕೊಡ್ತೀನಿ, ನೀನು ಅದಕ್ಕೆ ಆನ್ಸರ್ ಮಾಡಬೇಕಪ್ಪ ಅಂತ, ಸರಿನಾ. ಸೊ ಕೆಲವೊಂದು ನಿಮಗೆ ಜಾಸ್ತಿ ಹೋದಾಗಲೇ ಮಾತ್ರ ಈ 4th ಮತ್ತು 5th ಕೊಟ್ಟಿರ್ತಾನೆ, ನೀವಲ್ಲಿ ಹಾಕಬೇಕಾಗತ್ತೆ, ಏನಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಕಾಯ್ದೆಯು ಭಾರತದ ಗವರ್ನರ್ ಜನರಲ್ ಅವರನ್ನು ಭಾರತದ ವೈಸ್ರಾಯಿಯಾಗಿ ಮಾಡಿತು? 1858ರ ಭಾರತ ಸರ್ಕಾರ ಕಾಯ್ದೆ ಅಂತ ನಾವು ಹೇಳ್ತೀವಿ, ಸರಿನಾ. ಭಾರತದ ಗವರ್ನರ್ ಜನರಲ್ ಹೆಸರಿನ ಬದಲಾಗಿ ಭಾರತದ ವೈಸ್ರಾಯ್ ಎಂಬ ಹೆಸರು ಬರ್ತದೆ ಆತನಿಗೆ, ಆ ವ್ಯಕ್ತಿಗೆ, ಸರಿನಾ, ನಮ್ಮ ಭಾರತವನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗೆ, ಸಿಂಪಲ್. ಆ್ಯಂಡ್ ದೆನ್ 1833ರ ಕಾಯ್ದೆಯ ಮೂಲಕ ಯಾವೊಂದು ಹೆಸರು ಬರ್ತದೆ ಅವರಿಗೆ ಹೇಳ್ಬೋದಾ? ಬಂಗಾಳದ ಗವರ್ನರ್ ಜನರಲ್ ಬದಲಾಗಿ ಭಾರತದ ಗವರ್ನರ್ ಜನರಲ್ ಅಂತ ಹೆಸರು ಬರ್ತದೆ. ಯಾವಾಗ? 1833ರ ಕಾಯ್ದೆಯ ಪ್ರಕಾರ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಅಂತ ಬರುತ್ತೆ, ಸರಿನಾ. ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರೀಯ ಬುಡಕಟ್ಟು ಉತ್ಸವ ಕಾರ್ನಿವಲ್ ಅನ್ನು ಯಾವ ವರ್ಷದಿಂದ ವಾರ್ಷಿಕ ವೈಶಿಷ್ಟ್ಯವಾಗಿ ಆಯೋಜಿಸಿದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಯಾವ ವರ್ಷದಿಂದ ವೈಶಿಷ್ಟ್ಯವಾಗಿ ಆಯೋಜಿಸಲು ಸ್ಟಾರ್ಟ್ ಮಾಡಿದೆ ಯಾರು? ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು. ಯಾವಾಗ ಅಂದರೆ 2015ರಿಂದ, ಸರಿನಾ, ಗೊತ್ತಿರಲಿ, ಕೇಳಬಹುದು ಇದು ಕೂಡ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ವೇಳೆ ಒಂದು ಸರಳ ರೇಖೆಯಲ್ಲಿ ಚಲಿಸುವ ಆವೇಶದ ವೇಗಕ್ಕೆ ಲಂಬವಾಗಿ ಕಾಂತಕ್ಷೇತ್ರವನ್ನು ಅನ್ವಯಿಸಿದರೆ ಆವೇಶದ ಪ್ರಕ್ಷೇಪ ಪಥವು ಹೀಗಿರುತ್ತದೆ ಅಂತ ಕೇಳಿದ್ದಾನೆ. ಅದರ ಪ್ರಕ್ಷೇಪ ಪಥವು ಹೇಗಿರುತ್ತದೆ ಅಂದರೆ ವೃತ್ತಾಕಾರದಲ್ಲಿ ಇರುತ್ತದೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ? ಸಾಂವಿಧಾನಿಕ ಸಂಸ್ಥೆ ಅಂದರೆ ಏನಿಲ್ಲ, 1ರಿಂದ 395ರವರೆಗೆ ವಿಧಿ ಇದಾವಲ್ವಾ, ಆ ಯಾವುದಾದ್ರೂ ಒಂದು ವಿಧಿಯಲ್ಲಿ ಹೇಳಲ್ಪಟ್ಟಿರಬೇಕಷ್ಟೇ, ಸಿಂಪಲ್ ಆಗಿ, ಸರಿನಾ. ಸೊ ಇಲ್ಲಿ ಯಾವ್ಯಾವ ವಿಧಿಯಲ್ಲಿ ಹೇಳಲ್ಪಟ್ಟಿದೆ? ಸೊ ಚುನಾವಣಾ ಆಯೋಗ ಹೇಳಲ್ಪಟ್ಟಿದೆಯಪ್ಪ, ಯಾವುದರಲ್ಲಿ? 324 ವಿಧಿಯಲ್ಲಿ, ಸರಿನಾ. ಭಾರತದ ಚುನಾವಣಾ ಆಯೋಗ 324 ವಿಧಿಯಲ್ಲಿ. ಏನಾದರೂ ಇಲ್ಲಿ ರಾಜ್ಯ ಚುನಾವಣಾ ಆಯೋಗ ಅಂತ ಏನಾದರೂ ಇದ್ದರೆ, ನಿಮಗೆ 243K ಅಂತ ಹೇಳಬೇಕಾಗುತ್ತೆ ನೀವು, ಸರಿನಾ. 243K ಅಂತ ಹೇಳಬೇಕಾಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತೆ? ನಮ್ಮ ಕರ್ನಾಟಕದಲ್ಲಿ 1993ರಲ್ಲಿ ಸ್ಥಾಪನೆ ಆಗುತ್ತೆ, ಸರಿನಾ, ರಾಜ್ಯ ಚುನಾವಣಾ ಆಯೋಗ. ಪ್ರಸ್ತುತ ಯಾರಿದ್ದಾರೆ ಅಧ್ಯಕ್ಷರು? ಅನ್ಬು ಕುಮಾರ್ ಅವರು ಇದ್ದಾರೆ, ಸರಿನಾ. ಕೇಂದ್ರದಲ್ಲಿ ಯಾರಿದ್ದಾರೆ? ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ, ಸರಿನಾ. ಇಬ್ಬರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಬರುತ್ತೆ? 1992ರಲ್ಲಿ ಬರುತ್ತೆ, ಸರಿನಾ. ಸೊ ಇದು ಯಾವುದಾದ್ರೂ ಒಂದು ಸಂವಿಧಾನದ ವಿಧಿಯಲ್ಲಿ ಇದೆಯಾ? ಇಲ್ಲ. ಆ್ಯಂಡ್ ದೆನ್ ನೀತಿ ಆಯೋಗ 2015ರಲ್ಲಿ ಬರುತ್ತೆ, ಯಾವುದಾದ್ರೂ ಸಂವಿಧಾನದ ವಿಧಿಯಲ್ಲಿ ಇದೆಯಾ? ಇಲ್ಲ. ಆ್ಯಂಡ್ ದೆನ್ ಕೇಂದ್ರ ಮಾಹಿತಿ ಆಯೋಗ ಅಂತ ಬರುತ್ತೆ, ಸರಿನಾ. ಇದು 2005ರಲ್ಲಿ ಬರುತ್ತೆ. ಸೊ ಇದು ಯಾವುದಾದ್ರೂ ಒಂದು ವಿಧಿಯಲ್ಲಿ ಇದೆಯಾ? ಇಲ್ಲ, ಇದು ಕೂಡ ಇಲ್ಲ, ನಿಮಗೆ ಕೇಳಬಹುದು, ಸರಿನಾ. CCI ಇದೆಯಾ? ಸ್ಪರ್ಧಾತ್ಮಕ ಆಯೋಗ ಅಂತ ಬರುತ್ತೆ, ಅದು ಇದೆಯಾ? ಅದನ್ನು ಕೂಡ ಇಲ್ಲ. ಅದು 2003ರಲ್ಲಿ ಬರುತ್ತೆ, ಸ್ಥಾಪನೆ ಆಗುತ್ತೆ 2003 ಅಕ್ಟೋಬರ್ 13ನೇ ತಾರೀಕಿನಂದು ಅದು ಕೂಡ ಸ್ಥಾಪನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಸಹಾಯ ಗುಂಪುಗಳ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಡಿಜಿಟಲೀಕರಣಕ್ಕಾಗಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ನ ಪ್ರಾಯೋಗಿಕ ಯೋಜನೆಯಾಗಿದೆ ಅಂತ ಕೇಳಿದ್ದಾನೆ? SHG ಸಲುವಾಗಿ ಯಾವುದೊಂದು ಡಿಜಿಟಲೀಕರಣ ಮಾಡಿದ್ದಾರೆ? ಯಾವುದು ಅಂದರೆ ಈ ಶಕ್ತಿ ಅನ್ನೋದನ್ನ ಮಾಡಿದ್ದಾರೆ. ಈ ಶಕ್ತಿ ಅನ್ನೋ ಒಂದು ಪೋರ್ಟಲ್ನ ತಂದಿದ್ದಾರೆ. ಯಾರು ಅಂದರೆ ಈ ಒಂದು ನಬಾರ್ಡ್ ಅವರು. ನಬಾರ್ಡ್ ಯಾವಾಗ ಸ್ಥಾಪನೆ ಆಗಿದೆ? ನಬಾರ್ಡ್ ಸ್ಥಾಪನೆ ಆಗಿರೋದು ಈ 1982ರಲ್ಲಿ. ಯಾವಾಗ? 1982ರಲ್ಲಿ ನಬಾರ್ಡ್ ಸ್ಥಾಪನೆ ಆಗಿದೆ. ಎಕ್ಸಿಮ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ? ಅದೇ ಒಂದು 1982ರಲ್ಲಿ ನಿಮಗೆ ಎಕ್ಸಿಮ್ ಬ್ಯಾಂಕ್ ಕೂಡ ಸ್ಥಾಪನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರ ಅಕ್ಟೋಬರ್ನಂತೆ ಅತಿ ಹೆಚ್ಚು ರಾಷ್ಟ್ರೀಯ ಷೇರು ವಿನಿಮಯ ಗ್ರಾಹಕ ಖಾತೆಗಳ ವಿಷಯದಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಅಂತ ಕೇಳಿದ್ದಾನೆ? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಸರಿನಾ. ರಾಷ್ಟ್ರೀಯ ಷೇರು ವಿನಿಮಯ ಗ್ರಾಹಕ ಖಾತೆಗಳು, ಅತಿ ಹೆಚ್ಚು ಗ್ರಾಹಕ ಖಾತೆಗಳು ಎಲ್ಲಿದ್ದಾವೆ ಅಂತಂದರೆ ಮಹಾರಾಷ್ಟ್ರದಲ್ಲಿದ್ದಾವೆ. ಸರ್, ಮಹಾರಾಷ್ಟ್ರದಲ್ಲಿ ಯಾಕಿದ್ದಾವೆ, ಕರ್ನಾಟಕದಲ್ಲಿ ಯಾಕಿಲ್ಲ? ನಿಮ್ಗೆ ಇನ್ನೊಂದು ಇದನ್ನು ಕೂಡ ಒಂದು ಟ್ರಿಕ್ ತಗೊಳ್ಳಿ. ಏನು ಅಂತಂದರೆ, ಅತಿ ಹೆಚ್ಚು ಶಹರ್ ಜನಸಂಖ್ಯೆ ಮೀನ್ಸ್ ಅತಿ ಹೆಚ್ಚು ಈ ಒಂದು ಪಟ್ಟಣ ಜನಸಂಖ್ಯೆ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲೇ ಕಂಡುಬರುತ್ತೆ. ಇಫ್ ಏನಾದರೂ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ನಿಮಗೆ ಗೋವಾದಲ್ಲಿ ಕಂಡುಬರುತ್ತೆ. ಬಟ್ ಅತಿ ಹೆಚ್ಚು ಜನಸಂಖ್ಯೆ ವೈಸ್ ನೀವು ಏನಾದರೂ ತೊಗೊಂಡ್ರೆ, ಸಾಂದ್ರತೆ ವೈಸ್ ಏನಾದರೂ ನೀವು ತೊಗೊಂಡ್ರೆ ಎಲ್ಲಿ ಅಂದರೆ ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಸಿಟಿಯಲ್ಲಿರೋರು ಹೆಚ್ಚಿಗೆ ಜಾಸ್ತಿ ಏನಂದ್ರೆ ಸ್ಟಾಕ್ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ ಅಂತ ಇರ್ತಾರೆ. ಸೊ ಅದಕ್ಕೆ ಮಹಾರಾಷ್ಟ್ರದವ್ರು ಫಸ್ಟ್ ಇದ್ದಾರೆ ಅಂತ ನೆನ್ಪಿಟ್ಕೊಂಡ್ಬಿಡಿ ಸಾಕು. ಅದೇ ನಿಮ್ಗೆ ಹಿಮಾಚಲ ಪ್ರದೇಶ ತೊಗೊಂಡ್ರೆ ಕಡಿಮೆ ಇದ್ದಾರೆ ರೀ, ಅಲ್ಲಾರು ಹಾಕಬೇಕು, ಸರಿನಾ. ಸೊ ಅಲ್ಲಿ ಇಲ್ಲ ಅಂತ ತಿಳ್ಕೊಂಬಿಡಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾರು ಕಾನ್ಪುರದಲ್ಲಿ ದಂಗೆಯನ್ನು ನಿಯಂತ್ರಿಸಿದ ಬ್ರಿಟಿಷ್ ಅಧಿಕಾರಿಯಾಗಿದ್ದರು ಅಂತ ಕೇಳಿದ್ದಾನೆ? ಈ ಒಂದು ಕಾನ್ಪುರದ
ಒಬ್ಬ ಸೇನಾಧಿಪತಿ ಯಾರಿಗಿದ್ದ ಅಂದರೆ ಸರ್ ಕಾಲಿನ್ ಕ್ಯಾಂಪೆಲ್ ಅನ್ನೋನು, ಸರಿನಾ. ಇದೇ ಕ್ಯಾಂಪೆಬೆಲ್ ಕಾನ್ಪುರದಲ್ಲೂ ಕೂಡ ದಂಗೆಯನ್ನು ನಿಯಂತ್ರಣ ಮಾಡ್ತಾನೆ. ಹಾಗೆ ಈ ಒಂದು ಲಕ್ನೋದಲ್ಲೂ ಕೂಡ ದಂಗೆಯನ್ನು ನಿಯಂತ್ರಣ ಮಾಡಿದವನು ಇವನೇ, ಸರಿನಾ. ಮೊದಲು ದಂಗೆಯನ್ನು ನಿಯಂತ್ರಣ ಎಲ್ಲಿ ಮಾಡ್ತಾನೆ ಅಂದರೆ ಲಕ್ನೋಕ್ಕೆ ಹೋಗಿ ದಂಗೆಯನ್ನು ನಿಯಂತ್ರಣ ಮಾಡಿ ಬರ್ತಾನೆ, ಸರಿನಾ. ಆ್ಯಂಡ್ ದೆನ್ ಸೆಕೆಂಡ್ ಆತನ ಒಂದು ಪ್ರದೇಶದಲ್ಲೇ ದಂಗೆ ಶುರು ಆಗ್ತದೆ, ಎಲ್ಲಿ ಕಾನ್ಪುರದಲ್ಲಿ. ಸೊ ಅವಾಗ ಅಲ್ಲಿಯೂ ಕೂಡ ದಂಗೆಯನ್ನು ಅಡಗಿಸಿದವನು ಯಾರು ಅಂದರೆ ಸರ್ ಕಾಲಿನ್ ಕ್ಯಾಂಪೆಬೆಲ್ ಅನ್ನುವ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ, ಸರಿನಾ. ಆ್ಯಂಡ್ ದೆನ್ ಜಾನ್ ನಿಕೋಲ್ಸನ್ ಎಲ್ಲಿ ಅಂತಂದ್ರೆ ನಿಮ್ಗೆ ಏನಾದರೂ ಕೇಳಿದ್ರೆ ಅದು ನೀವು ದೆಹಲಿ ಅಂತ ಹೇಳಬೇಕಾಗುತ್ತೆ. ಯಾವುದು? ದೆಹಲಿ. ಆ್ಯಂಡ್ ದೆನ್ ಜನರಲ್ ಹ್ಯೂಜ್ ರೋಸ್ ಯಾವ ಒಂದು ಪ್ರದೇಶದಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡಿದ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಝಾನ್ಸಿ ಅಂತ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರಿನಾ. ಅವರ ಒಂದು ದಂಗೆಯನ್ನು ನಿಯಂತ್ರಣ ಮಾಡಿದವನು ಯಾರು ಅಂತಂದರೆ ಜನರಲ್ ಹ್ಯೂಜ್ ರೋಸ್ ಅನ್ನೋ ಒಬ್ಬ ವ್ಯಕ್ತಿ. ಆತನ ಪುಸ್ತಕದಲ್ಲಿ ಒಂದು ಲೈನ್ ಬರೀತಾನೆ, ಏನು ಗೊತ್ತಾ? ನಾನು ಯುದ್ಧ ಮಾಡಿದೆ 1857ರ ದಂಗೆಯಲ್ಲಿ. ಸಾಯಂಕಾಲದ ಹೊತ್ತು ನಾನಿದ್ರೇನೋ ಅಲ್ಲಿ ಹೆಣಗಳ ಮಧ್ಯೆ ತಿರುಗಾಡಿದೆ. ಹೆಣಗಳ ಮಧ್ಯೆ ಸಾವಿರಾರು ಹೆಣಗಳ ಮಧ್ಯೆ ಒಂದೇ ಒಂದು ಗಂಡು ಹೆಣ ಬಿದ್ದಿತ್ತು. ಆ ಒಂದು ಗಂಡು ಹೆಣ ಯಾವುದು ಅಂತಂದರೆ, ಗಂಡು ಬಾಡಿ, ಒಂದು ಮರ್ದ್ ಬಾಡಿ ಯಾವುದು ಅಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರದ್ದು ಮಾತ್ರ ಆಗಿತ್ತು ಅಂತ ಹೇಳ್ತಾನೆ, ಸರಿನಾ. ಸೊ ಅಷ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಹೊಗಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜನರಲ್ ಹ್ಯೂಜ್ ರೋಸ್, ಸರಿನಾ. ಸೊ ಅವ್ರನ್ನ ಯಾಕೆ ಇವನು ಪ್ರೇಸ್ ಮಾಡ್ತಾನೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7-6 ಗಂಟೆವರೆಗೂ ಕೂಡ 12 ಗಂಟೆಗಳ ಕಾಲ ಸತತವಾಗಿ ಹಿಂದೆ ತನ್ನ ಒಂದು ದತ್ತು ಪುತ್ರನಾಗಿರ್ತಕ್ಕಂಥ ದಾಮೋದರನ್ನ ಹೊತ್ಕೊಂಡು ಯುದ್ಧನ ಮಾಡ್ತಾಳೆ. ಯಾರು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋರು ಮಹಿಳೆಯರು, ಸರಿನಾ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ, ಸರಿನಾ. ಸೊ ಅದಕ್ಕೆ ಅವರಿಗೆ ಮೋಸದಿಂದ ಕೊಲ್ಲಿಸ್ತಾನೆ ಯಾರು? ಇದೇ ಒಂದು ಜನರಲ್ ಹ್ಯೂಜ್ ರೋಸ್ ಅನ್ನೋನು. ಸೊ ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಪ್ರೇಸ್ ಮಾಡಿ ಇವನು ಬರ್ತಿದ್ದಾನೆ. ಸೊ ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಹೀಗೆ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು, ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಏನಂತ ಹೇಳ್ದ ಈ ಜನರಲ್ ಹ್ಯೂಜ್ ರೋಸ್ ಅಂತ ಕೇಳ್ಬೋದು, ಅಥವಾ ಜನರಲ್ ಹ್ಯೂಜ್ ರೋಸ್ನ ಬುಕ್ ಯಾವುದು ಅಂತ ನಿಮಗೆ ಕೇಳ್ಬೋದು, ಸರಿನಾ. ಅದನ್ನ ಒಂದು ಲೈನ್ ಯಾವುದು ಅಂತ ಕೇಳ್ಬೋದು ನಿಮಗೆ. ಸೊ ಇದನ್ನ ರಫ್ ಆಗಿ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ ಎಲ್ಲಾದರೂ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1942ರ ಆಗಸ್ಟ್ 9ರಂದು ಅರುಣಾ ಅಸಫ್ ಅಲಿ ಅವರು ಯಾವ ಸ್ಥಳದಲ್ಲಿ ನಿರ್ಭೀತಿಯಿಂದ ಭಾರತದ ಸ್ವತಂತ್ರ ಧ್ವಜಾರೋಹಣವನ್ನು ಮಾಡಿದರು ಅಂತ ಕೇಳಿದ್ದಾರೆ. ಎಲ್ಲಿ ಮಾಡ್ತಾರೆ? 1942 ಆಗಸ್ಟ್ 8ರಂದು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಆಗುತ್ತೆ? ಇದೇ ಒಂದು ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಪ್ರಾರಂಭವಾಗುತ್ತೆ. ಯಾರು ಅದನ್ನು ಪ್ರಾರಂಭ ಮಾಡ್ತಾರೆ? ಈ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡ್ತಾರೆ. ಬಟ್ ಅದೇ ದಿನ ಅವರಿಗೆ ನಡಿಯೋಣ ಜೈಲಿಗೆ, PG ಕಳಿಸ್ತೀನಿ ಅಂತ ಅವರಿಗೆ ಜೈಲಿಗೆ ಹಾಕ್ಬಿಡ್ತಾರೆ ಎಲ್ಲರಿಗೂ ಕೂಡ, ಸರಿನಾ. ಸೊ ಅದನ್ನು ಮುನ್ನಡೆಸಿದವ್ರು ಮುಂದೆ ಯಾರು ಅಂದರೆ ಈ ಅರುಣಾ ಅಸಫ್ ಅಲಿ ಅವರು ಮುನ್ನಡೆಸ್ತಾರೆ, ಸರಿನಾ. ಅಫಿಷಿಯಲಿ ಅಲ್ಲ, ಅನ್ಅಫಿಷಿಯಲಿ ಮುನ್ನಡೆಸ್ತಾರೆ. ಬಟ್ ಇವ್ರ ಮಾತು ಯಾರೂ ಕೇಳಲ್ಲ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ದಂಗೆಗಳಲ್ಲೇ ಆ ಸಮಯದಲ್ಲಿ ಆಗುತ್ತೆ. ಅವರು ಎಲ್ಲಿ ಒಂದು ಧ್ವಜವನ್ನು ಹಾರಿಸಿದ್ರು ಅಂತಂದರೆ ಇದೇ ಒಂದು ಗೋವಾಲಿಯ ಟ್ಯಾಂಕ್ ಮೈದಾನ, ಬಾಂಬೆಯಲ್ಲಿ ಧ್ವಜವನ್ನು ಹಾರಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗಾದರೆ ಮೇಡಮ್ ಬಿಕಾಜಿ ಕಾಮ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧ್ವಜವನ್ನು ಹಾರಿಸ್ತಾರೆ. ಯಾವ ವರ್ಷದಲ್ಲಿ? 1907ರಲ್ಲಿ. ಎಲ್ಲಿ ಹಾರಿಸ್ತಾರೆ? ಜರ್ಮನಿಯಲ್ಲಿ ಹಾರಿಸ್ತಾರೆ. ಈ ಕ್ವಶನ್ UPSC ಪ್ರಿಲಿಮ್ಸ್ 2024 ಕ್ವಶನ್. ಹಾಗೆ ಮೊನ್ನೆ ಅಗ್ನಿವೀರ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಆಗಿತ್ತಿದು. ನಂಬ್ತೀರಾ ಯಾರಾದರೂ? UPSC ಕ್ವಶನ್ ಪೇಪರ್, UPSCಯಲ್ಲಿ ಬಂದಿರತಕ್ಕಂಥ ಕ್ವಶನ್ ಅಗ್ನಿವೀರಲ್ಲಿ ರಿಪೀಟ್ ಆಗುತ್ತೆ ಅಂದರೆ ನಂಬಲ್ಲ. ಬಟ್ ಇದ್ರನ್ನ ನಂಬಬೇಕು, ಯಾಕೆಂದರೆ ರಿಪೀಟ್ ಆಗಿದ್ದಾವೆ ಕ್ವಶನ್ಗಳು. ಇವನ್ ಹೇಳಬೇಕು ಅಂದರೆ NTPC ಕೂಡ ಆ ಒಂದು ಕ್ವಶನು ಸ್ಟೇಟ್ಮೆಂಟ್ ವೈಸ್ ರೂಪದಲ್ಲಿ ನಿಮಗೆ ರಿಪೀಟ್ ಆಗಿದೆ, ಸರಿನಾ. ಸೊ ಅದಕ್ಕೆ ಎಲ್ಲ ಕ್ವಶನ್ ಪೇಪರ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತೀಯ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿಶೇಷ ಸೇನಾಪಡೆಗಳ ನಡುವಿನ ಸಹಯೋಗವನ್ನು ಹೆಚ್ಚಿಸಲು ಮತ್ತು ಉತ್ತಮ ಪರಿಪಾಠಗಳನ್ನು ಹೆಚ್ಚಿಕೊಳ್ಳುವ ಗುರಿಯನ್ನು ಹೊಂದಿರುವ ವಾರ್ಷಿಕ ರಕ್ಷಣಾ ಸಮರಾಭ್ಯಾಸವನ್ನು 2024ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಇಡೋಹಾದಲ್ಲಿ ನಡೆಸಲಾಯಿತು. ಈ ಕೆಳಗಿನ ಯಾವ ಸಮರಾಭ್ಯಾಸವು ಈ ಉದ್ದೇಶವನ್ನು ಪೂರೈಸುತ್ತದೆ? ಸರ್, ಇಷ್ಟು ಉದ್ದ ಕ್ವಶನ್ ಯಾಕೆ ಕೊಟ್ಟಿದ್ದಾನೆ ಸರ್? ಟೈಮ್ ವೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾನೆ ಸರ್, ಸರಿನಾ. ಸೊ ಮೊದಲೇ ಇಲ್ಲೇ ಕನ್ಫ್ಯೂಷನ್ ಆಗ್ತೀವಿ ನಾವು ಎಷ್ಟೋ ಸರಿ ಕನ್ನಡ ಓದೋಕ್ಕೆ. ಅಲ್ಲಿ ಹೋದಾಗ ಆ ಒಂದು ಸ್ಕ್ರೀನ್ ಮೇಲೆ ಬರತಕ್ಕಂತಹ ಒಂದು ಕ್ವಶನ್ ನಾವು 3 ಲೈನ್ ಓದೋಕ್ಕೆ 3 ತಾಸು ತೊಗೊಳ್ತೀವಿ. ಸೊ ಅದಕ್ಕೆ ಟೈಮ್ ವೇಸ್ಟ್ ಆಗಲಿ ಅಂತ ಈ ಒಂದು ಕ್ವಶನ್ ನಿಮಗೆ ಹಾಕಿದ್ದಾನೆ, ಸರಿನಾ. ಸೊ ಇಲ್ಲೇನಿಲ್ಲ, ಕೆಳಗಡೆ ಕೆಲವೊಂದು ಹೈಲೈಟ್ ಪಾಯಿಂಟ್ಗಳನ್ನ ನೋಡ್ಕೊಂಡು ಬಿಡಬೇಕು, ಸರಿನಾ. ಹೈಲೈಟ್ ಪಾಯಿಂಟ್ಗಳು ನೋಡ್ಕೊಂಡ್ಬಿಡಬೇಕು. ಒಂದು ಸರಿ ಇದ್ರೆ ಇಲ್ಲಿ ಕಣ್ಣಾಡಿಸ್ಬಿಡಬೇಕು. ಇಫ್ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ, ಓಕೆ, ಫುಲ್ ಕ್ವಶನ್ನ ನೀವು ಇದ್ರೆ ಹೋಗ್ಬಿಡಿ. ಬಟ್ ಈ ಥರ ಕ್ವಶನ್ಗಳು ಹೇಗೆ ಅಂತಂದರೆ ಈಸಿ ಕ್ವಶನ್ ಇರ್ತವೆ, ಬಟ್ ಟೈಮ್ ವೇಸ್ಟ್ ಮಾಡ್ಸಕ್ಕೆ ಮಾತ್ರ ಕೊಟ್ಟಿರ್ತಾನೆ. ಮಲಬಾರ್ ಸಮರಾಭ್ಯಾಸ ಯಾರ್ಯಾರ ಮಧ್ಯೆ ನಡೀತದೆ? ಕ್ವಾಡ್ ದೇಶಗಳ ಮಧ್ಯೆ ಮಲಬಾರ್ ಸಮರಾಭ್ಯಾಸ ನಡೀತದೆ, ಸರಿನಾ. ಅದಾದ ನಂತರ ಯುದ್ಧಾಭ್ಯಾಸ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದೆ? ಇದು ಕೂಡ ನಿಮಗೆ USA ಮತ್ತು ನಮ್ಮ ಭಾರತದ ಮಧ್ಯೆ ನಡೀತದೆ. ಬಟ್ ಇದು 2024ರಲ್ಲಿ ಇವೆಲ್ಲ ಕತೆ ಕೊಟ್ಟಿದ್ದಾನಲ್ಲ, ವಿಶೇಷ ಸೇನಾಪಡೆಗಳ ನಡುವಿನ ಸಹಯೋಗ, ಇದನ್ನೆಲ್ಲವೂ ಕೂಡ ಮಾಡೋಕ್ಕೆ ಅಲ್ಲ ಇದು, ಸರಿನಾ. ಆ್ಯಂಡ್ ದೆನ್ ಕೋಪ್ ಇಂಡಿಯಾ ಸಮರಾಭ್ಯಾಸ, ಇದು ಕೂಡ ಸಂಬಂಧ ಹೊಂದಿಲ್ಲ. ಬಟ್ ಇಲ್ಲಿ ಸಂಬಂಧ ಹೊಂದಿರೋದು ಯಾವುದು ಅಂತ ನೋಡಿದ್ರೆ ವಜ್ರ ಪ್ರಹಾರ್ ಸಮರಾಭ್ಯಾಸ, ಸರಿನಾ. ವಜ್ರ ಪ್ರಹಾರ್ ಸಮರಾಭ್ಯಾಸ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂದರೆ ನಮ್ಮ ಭಾರತ ಮತ್ತು ಈ USA ಮಧ್ಯೆ ನಡೀತದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ US ವೆಂಚರ್ ವೆಲ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಜಾಗತಿಕ ನಾವೀನ್ಯತೆ ಎಂಬ ತಿಳುವಳಿಕೆ ಒಪ್ಪಂದಕ್ಕೆ MOU ಯಾವ ದಿನಾಂಕದಂದು ಸಹಿ ಹಾಕಲಾಯಿತು ಅಂತ ಕೇಳಿದ್ದಾನೆ. ಇದು ಹಾಕೋಕ್ಕಾಗತ್ತಾ ನಿಮಗೆ? ಎಷ್ಟೇ ಕರೆಂಟ್ ಅಫೇರ್ಸ್ ಓದಿದ್ರು ಕೂಡ ಇಷ್ಟು ಎಕ್ಸಾಕ್ಟಾಗಿ ಡೇಟ್ ಆಫ್ ಬರ್ತ್, ಸಾರಿ,
ಡೇಟ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಇದನ್ನು ಓದಿ ಹೇಗೆ ಅಂತಂದರೆ ನಮ್ಮ ಡೇಟ್ ಆಫ್ ಬರ್ತೆ ಮರ್ತೋಗಿರುತ್ತೆ. ಸೊ ಇವುಗಳನ್ನು ಎಕ್ಸಾಕ್ಟ್ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಬಟ್ ಏನಂತಂದರೆ ಈ ಕ್ವಶನ್ ನಿಮಗೆ ಒಂದು ನೆಗೆಟಿವ್ ಮಾರ್ಕ್ಸ್ ತಂದು ಕೊಡೋದು ಸಾಕಷ್ಟು ಚಾನ್ಸಸ್ ಇರುತ್ತೆ. ಈ ರೀತಿಯ ಕ್ವಶನ್ಗಳನ್ನ ಬಿಟ್ಟಾಗಿ ಬಂದುಬಿಡಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಯಾವ ದೇಶದೊಂದಿಗಿನ ಒಪ್ಪಂದದಿಂದಾಗಿ 1960ರ 9ನೇ ತಿದ್ದುಪಡಿ ಕಾಯ್ದೆಯು ಭಾರತದ ಭೂಪ್ರದೇಶದೊಂದಿಗೆ ಹೊಂದಾಣಿಕೆಗಳನ್ನು ಮಾಡಿಕೊಂಡಿತು ಅಂತ ಕೇಳಿದ್ದಾನೆ. ಯಾವೊಂದು ದೇಶ? ಈ ಪಾಕಿಸ್ತಾನ ದೇಶ. ನಮಗೆ ಕಣ್ಣು ಹೇಳ್ತದೆ, ಯಾವುದು ಮನಸ್ಸು ಹೇಳ್ತದೆ ಬಾಂಗ್ಲಾದೇಶ ಹಾಕು ಅಂತ. ಯಾಕಂದರೆ 100ನೇ ತಿದ್ದುಪಡಿ ವಿನಿಮಯ ಮಾಡ್ಕೊಂಡಿದ್ದೀವಲ್ವಾ ಕೆಲವೊಂದು ಹಳ್ಳಿಗಳನ್ನು ಬಾಂಗ್ಲಾದೇಶದೊಂದಿಗೆ. ಸೊ ಹಾಕು ಅಂತದೆ. ಅಲ್ಲ, 9ನೇ ತಿದ್ದುಪಡಿ ಭೂ ಸುಧಾರಣೆ ಏನು ತಿದ್ದುಪಡಿ ಬರುತ್ತಲ್ವಾ, ಈ ಒಂದು 9ನೇ ತಿದ್ದುಪಡಿಯ ಮೂಲಕ ಯಾವೊಂದು ದೇಶದ ಜೊತೆ ನಾವು ಇದನ್ನು ಭೂಪ್ರದೇಶ ಹೊಂದಾಣಿಕೆಗಳನ್ನು ಮಾಡ್ಕೊಂಡಿದ್ದೇವೆ ಅಂತ ನೋಡೋದಾದ್ರೆ, ಈ ಒಂದು ಪಾಕಿಸ್ತಾನದ ಜೊತೆ ಭೂಪ್ರದೇಶಗಳ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ. ಯಾವಾಗ 1960ರ ಸಮಯದಲ್ಲಿ. ಯಾರು ಮಾಡ್ಕೊಳ್ತಾರೆ? ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ನೆಹರು ಅವರು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1990ರಲ್ಲಿ ಆರ್ಥಿಕ ಸುಧಾರಣೆಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವ ನೀತಿಯನ್ನು ಜಾರಿಗೊಳಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು? LPG ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಯಾವುದು? ಲಿಬರೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಯಾವುದಿದೆ ಅಲ್ಲಿ? ಪ್ರೈವೇಟೈಸೇಷನ್ ಇದೆ. ಪಿ ಅಂದರೆ ಖಾಸಗೀಕರಣ ಅಲ್ವಾ, ಪ್ರೈವೇಟೈಸೇಷನ್ ಅಲ್ವಾ, ಇದೆ. ನೋಡಿ, ಸಿಂಪಲ್ ಆಗಿ 1991ರ ಮೇಲೆ 2 ಪ್ರಶ್ನೆಗಳು ಬಂತು. 2 ಕೂಡ ಡಮ್ಮಿ ಕ್ವಶನ್ಗಳಿದ್ದಾವೆ ಇಲ್ಲಿ. ಸೊ ನಿಮಗೆ ಆನ್ಸರ್ ಸಿಂಪಲ್ ಆಗಿ ಸಿಕ್ತು, 2 ಮಾರ್ಕ್ಸ್ ಬಂದುಬಿಡ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2024ರ 2ನೇ ಹಂತವನ್ನು 2024ರ ಫೆಬ್ರವರಿ 21ರಿಂದ 25ರವರೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಆಯೋಜಿಸಲಾಗಿತ್ತು ಅಂತಂದರೆ, ಮೊದಲನೇ ನಿಮಗೆ ಲೇಹ್ ಲಡಾಖಲ್ಲಿ ಆಯೋಜನೆ ಮಾಡಿದರೆ, ಯಾವುದು? ಮೊದಲನೇ ಹಂತ ಫಸ್ಟ್ ಎಡಿಷನ್ ನಿಮಗೆ ಲೇಹ್ ಲಡಾಖ್ನಲ್ಲಿ ಆಯೋಜನೆ ಮಾಡಿದರೆ, 2ನೇ ಹಂತ ಗುಲ್ಮಾರ್ಗ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಗುಲ್ಮಾರ್ಗಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಯಾವುದು? ಭಾರತದ ಮೊಟ್ಟ ಮೊದಲ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಸರಿನಾ? ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ ಒಂದು ಮಾಸ್ಕಾಟ್ ಏನಾಗಿತ್ತು ಅಂತ ಹೇಳ್ಬೋದಾ ಯಾರಾದರೂ? ಮಾಸ್ಕಾಟ್. ಈ ಮಾಸ್ಕಾಟ್ ಇಂಪಾರ್ಟೆಂಟ್ ಆಗುತ್ತೆ. ಮಾಸ್ಕಾಟ್ ನೀವು ಏನು ನೆಕ್ಸ್ಟ್ ಎಕ್ಸಾಮ್ ಬರೀತಿದ್ರಲ್ವ, ಅಲ್ಲಿ ಮಾಸ್ಕಾಟ್ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಸೊ ಅದಕ್ಕೆ ಮಾಸ್ಕಾಟ್ ಹೆಸರನ್ನು ನೀವು ಕಮೆಂಟ್ನ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರ ಅಕ್ಟೋಬರ್ನಲ್ಲಿ ನಡೆದ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾಯಕ ನಟಿಯ ಪಾತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ನಟಿಯರು ಹಂಚಿಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕ್ವಶನ್ ನಿಮಗೆ ಈಸಿ ಅಲ್ವಾ? ಯಾರು? ನಟ ಅಂತ ಕೇಳಿದ್ರೆ ಯಾರು? ಕಾಂತಾರ ಫಿಲ್ಮ್ ಹೀರೋ ಯಾರು? ರಿಷಬ್ ಶೆಟ್ಟಿ. ಸೊ ರಿಷಬ್ ಶೆಟ್ಟಿ ನಟರ ಅವಾರ್ಡಲ್ಲಿ ಗೆದ್ದರೆ ನಟಿಯರಲ್ಲಿ 2 ತೊಗೊಂಡಿದ್ದಾರೆ. ಸರಿನಾ? ಯಾರು ಅಂದರೆ, ಒಂದು ನಿತ್ಯಾ ಮೆನನ್ ಅವರು, ಕೇರಳದ ನಟಿ. ಅದಾದ್ರೆ ಇನ್ನೊಂದು ಮಾನ್ಸಿ ಪರೇಖನ್ ಅವರು. ಸರಿನಾ? ಸೊ ನೀವು ಕೋಟಿ ಒಬ್ಬಟ್ಟು ಫಿಲ್ಮ್ ನೋಡಿದಾರಲ್ವಾ, ಸೊ ಅದರಲ್ಲಿದ್ದಾರೆ ಇವರೇ ನಿತ್ಯಾ ಮೆನನ್ ಅವರು. ಸರಿನಾ? ಅದಾದ್ರೆ ಮಾನ್ಸಿ ಪರೇಖ್ ಅವರು. ಇವರಿಬ್ಬರು ಕೂಡ ಹಂಚಿಕೊಂಡಿದ್ದಾರೆ ಒಂದೇ ಪ್ರಶಸ್ತಿಯನ್ನು. ಇಬ್ಬರು ಕೂಡ ಹಂಚಿಕೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಇವ್ರ ಹೆಸರು ಕೊಟ್ಟಿದ್ದೆ ನಿಮಗೆ, ಇವ್ರ ಹೆಸರು ಕೂಡ ಕೊಡ್ಬೋದು. ಯಾರ್ದು? ಮಾನ್ಸಿ ಪರೇಖ್ ಅವ್ರದ್ದು. ಸೊ ಅಲ್ಲಿ ನಟರಲ್ಲಿ ಗೆದ್ದವರು ಯಾರು ಅಂತಂದರೆ ಈ ರಿಷಬ್ ಶೆಟ್ಟಿ ಅವರು. ಯಾರು? ರಿಷಬ್ ಶೆಟ್ಟಿ ಅವರು. ಯಾವೊಂದು ಫಿಲ್ಮ್ಗೆ? ಕಾಂತಾರ ಫಿಲ್ಮ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವುದು ಭಾರತದ ಲೂ ಮಾರುತ ಪೀಡಿತ ಪ್ರದೇಶವಾಗಿದೆ ಅಂತ ಕೇಳಿದ್ದಾನೆ. ಲೂ ಒಂದು ಗಾಳಿ ಎಲ್ಲಿ ಬೀಸ್ತದೆ? ಲೂ ಗಾಳಿ ಬೀಸುವುದು ಈ ಒಂದು ಪಂಜಾಬ್ನ ಪ್ರಾಂತ್ಯದಲ್ಲಿ, ಪಂಜಾಬ್ ಮತ್ತು ಈ ಒಂದು ರಾಜಸ್ಥಾನದ ಉತ್ತರ ಪ್ರಾಂತ್ಯದಲ್ಲಿ ಬೀಸ್ತದೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಥಾರ್ ಮರುಭೂಮಿ ಪ್ರಾಂತ್ಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಂಜಾಬ್ ಅಂದರೆ ಯಾವುದು? ಮೇಘಾಲಯ ಪಂಜಾಬ್ ನಿಯರ್ ಇದೆಯಾ? ಇಲ್ವೇ ಇಲ್ಲ. ಪೂರ್ವ ಕರಾವಳಿ ಪಂಜಾಬ್ ನಿಯರ್ ಇದೆಯಾ? ಇದೂ ಇಲ್ಲ. ಸೊ ಅಲ್ಲಿ ಫುಲ್ ದೂರ ಐತಿದು. ಸುಂದರ್ಬನ್, ಇದು ಕೂಡ ನಿಮಗೆ ಪೂರ್ವದಲ್ಲೇ ಕಂಡುಬರುತ್ತೆ. ಸೊ ಇದು ಕೂಡ ಇಲ್ಲ. ನಿಮ್ಗೆ ಯಾವುದು ಅಂದರೆ ಥಾರ್ ಮರುಭೂಮಿ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಎಕ್ಸಾಕ್ಟ್ ಆನ್ಸರ್ ಅಲ್ಲ, ಬಟ್ ನಿಮಗೆ ಸರಿಯಾದ ಉತ್ತರ ಆಗೋದು ಯಾವುದು ಅಂದರೆ ಥಾರ್ ಮರುಭೂಮಿ. ಬಟ್ ಅಲ್ಲಿ ನಿಮಗೆ ರಾಜ್ಯ ಕೇಳ್ತಾನೆ. ರಾಜ್ಯ ಕೇಳಿದಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ ಪಂಜಾಬ್ ಮತ್ತು ಹರಿಯಾಣ ಅಂತ ಹೇಳಬೇಕಾಗುತ್ತೆ. ಲೂ ಗಾಳಿ ಎಲ್ಲಿ ಬೀಸ್ತದೆ ಅಂದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ. ಕಾಲ ಬೈಸಾಖಿ ಎಲ್ಲಿ ಬೀಸ್ತದೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಅದು ನಿಮಗೆ ಈ ವೆಸ್ಟ್ ಬೆಂಗಾಲ್ ಅಂತ ನೀವು ಹೇಳಬೇಕಾಗುತ್ತೆ. ಚೆರ್ರಿ ಹೂ ಮಳೆ ಎಲ್ಲಿ ಬೀಸ್ತದೆ, ಚೆರ್ರಿ ಹೂ ಮಳೆ ಎಲ್ಲಿ ಬರ್ತದೆ ಅಂತ ನೀವು ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಬರ್ತದೆ ಅಂತ ನೀವು ಹೇಳಬೇಕಾಗುತ್ತೆ. ಮ್ಯಾಂಗೋ ಶವರು ಈ ಒಂದು ಕೇರಳದಲ್ಲಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಅತ್ಯಂತ ಹಳೆಯದಾದ ಋಗ್ವೇದವು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಕೇಳಿದಾನೆ. ಯಾವ ಭಾಷೆಯಲ್ಲಿ ಅಂದರೆ ವೈದಿಕ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಯಾವುದನ್ನು? ಈ ಒಂದು ಋಗ್ವೇದ ಭಾಷೆಯನ್ನು. ಋಗ್ವೇದ ಮಾತ್ರ ಅಲ್ಲ, ಋಗ್ವೇದ ವೇದ ಒಂದೇ ಅಲ್ಲ, 4 ವೇದಗಳನ್ನು ಬರೆಯಲ್ಪಟ್ಟ ಭಾಷೆ ಯಾವುದು ಅಂದರೆ ಇದೇ ಒಂದು ವೈದಿಕ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹಿಂದಿ ಇನ್ನೂ ಹುಟ್ಟೇ ಇರಲಿಲ್ಲ ಸರ್ ಅವಾಗ. ಸೊ ಹಿಂದಿ ಏನಿದೆ ಅಲ್ವಾ, ಹಿಂದಿ ಹುಟ್ಟೇ ಇರಲಿಲ್ಲ. ಆ್ಯಂಡ್ ದೆನ್ ದೇವನಾಗರಿ ಅಲ್ಲ, ಇದರಲ್ಲಿ ಬರೋದಿಲ್ಲ. ಆ್ಯಂಡ್ ದೆನ್ ವೈದಿಕ ಪಾಲಿ ಭಾಷೆಯು ಕೂಡ ನಿಮಗೆ ಮುಂದೆ ಪ್ರಚಲಿತ ಬರೋದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜಾಸ್ತಿ ಇದು ಬಳಕೆಗೆ ಬರುತ್ತೆ. ಯಾರಿಂದ? ಈ ಒಂದು ಬುದ್ಧರಿಂದ ಬರುತ್ತೆ. ಯಾವುದು? ಪಾಲಿ ಭಾಷೆ. ಸರಿನಾ? ನಿಮಗೆ ಕೇಳ್ತಾನೆ ಬೌದ್ಧ ಧರ್ಮದ ಭಾಷೆ ಯಾವುದು ಅಂತ, ಪಾಲಿ ಭಾಷೆ ಅಂತ ಹೇಳಬೇಕಾಗುತ್ತೆ. ಹಾಗೆ ಜೈನ ಧರ್ಮದ ಭಾಷೆ ಯಾವುದು ಅಂತ ಕೇಳಿದಾಗ ನೀವು ಹೇಳಬೇಕಾಗುತ್ತೆ ಪ್ರಾಕೃತ ಅಂತ ಹೇಳಬೇಕಾಗುತ್ತೆ. ಲಾಸ್ಟ್ ಒಂದು ಕ್ವಶನ್ ಪೇಪರ್ ನಾನು ನಿಮ್ಗೆ ತೋರಿಸಿದ್ದೆ. ಇದೇ ಒಂದು RPF ಕಾನ್ಸ್ಟೇಬಲ್ ಕ್ವಶನ್ ಪೇಪರಲ್ಲಿ ಕೇಳಿದ ನಿಮಗೆ ಏನು ಅಂದರೆ, ಈ ಮಹಾವೀರರ ಒಂದು ಭಾಷೆ ಯಾವ ಒಂದು ಭಾಷೆ ಬಳಸಲಾಗಿತ್ತು ಅಂತ ಕೇಳಿದ ನಿಮಗೆ. ಅಲ್ಲಿ ಪ್ರಾಕೃತ ಆನ್ಸರ್ ಆಗಬೇಕಾಗಿತ್ತು ಅಲ್ಲಿ, ಬಟ್ ಪಾಲಿ ಅಂತ ಕೊಟ್ಟಿದ್ದ. ಯಾಕೆಂದರೆ ಇಲ್ಲಿ ಪ್ರಾಕೃತ ಅನ್ನೋದು ಇನ್ನೊಂದು ಆಪ್ಷನೇ ಇರಲಿಲ್ಲ. ಸೊ ಅಲ್ಲಿ ನಿಮ್ಗೆ ಪಾಲಿನೇ ಹಾಕಬೇಕಾಗುತ್ತೆ. ನಿಯರ್ ಬೈ ಆನ್ಸರ್ ಹಾಕಬೇಕಲ್ವಾ. ಸೊ ಅದಕ್ಕೆ ಹಾಕಬೇಕಾಗುತ್ತೆ. ಕೆಲವೊಂದು ಸಾರಿ ನೋಡ್ಕೊಳ್ಳಿ. ಬಟ್ ಎಕ್ಸಾಕ್ಟ್ ನಿಮ್ಗೆ ಏನಾದರೂ ಕೇಳಿದ್ರೆ ಬೌದ್ಧದ ಪಾಲಿನೇ, ಹಾಗೆ ಈ ಒಂದು ಜೈನ ಧರ್ಮದ ಪ್ರಾಕೃತನೇ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ವರ್ಷದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಶಾಂತಿನಿಕೇತನದಲ್ಲಿ ಒಂದು ಪ್ರಾಯೋಗಿಕ ಶಾಲೆಯನ್ನು ಸ್ಥಾಪಿಸಿದರು ಮತ್ತು ಅಲ್ಲಿ ಅವರು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂಪ್ರದಾಯಗಳ ಅತ್ಯುತ್ತಮ ಸಮ್ಮಿಶ್ರವನ್ನು ಪ್ರಯತ್ನಿಸಿದರು ಅಂತ ಕೇಳಿದ್ದಾನೆ. ಯಾವಾಗ ಅಂತಂದರೆ 1901ರ ಸಮಯದಲ್ಲಿ
ಸರಿನಾ. ಶಾಂತಿನಿಕೇತನದಲ್ಲಿ ಒಂದು ಪ್ರಾಯೋಗಿಕ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾಯೋಗಿಕ ಶಾಲೆ ಯೂನಿವರ್ಸಿಟಿ ಅಲ್ಲ, ಸರಿನಾ, ವಿಶ್ವವಿದ್ಯಾಲಯ ಅಲ್ಲ, ಪ್ರಾಯೋಗಿಕ ಶಾಲೆ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಾಯೋಗಿಕ ಶಾಲೆಯಲ್ಲಿ ಸ್ಥಾಪನೆ ಮಾಡಿರೋದು ಯಾವಾಗ ಅಂದರೆ 1901ರ ಸಮಯದಲ್ಲಿ. ಹಾಗಾದರೆ ಅವಾಗ ವೈಸ್ರಾಯ್ ಯಾರಿದ್ದ? ಲಾರ್ಡ್ ಕರ್ಜನ್ ಇದ್ದ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವುದರಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ವಿಧಿ ನೋಡಿದ್ರೆ ಗೊತ್ತಾಗುತ್ತಿಲ್ಲ ಸರ್. 44ನೇ ವಿಧಿಯಲ್ಲಿ UCC ಬಗ್ಗೆ ಹೇಳಿದೆ, ಮೀನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳಿದೆ. 44ನೇ ಎಲ್ಲಿ ಬರುತ್ತೆ? 36ರಿಂದ 51 ಇದರಲ್ಲಿ ಮಿಡಲ್ ಬರಬೇಕಲ್ವಾ. ಸೊ ಯಾವುದು? 4ನೇ ಭಾಗ ಯಾವುದು? ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ. ಸರಿನಾ, ಇಷ್ಟು ಕೇಳ್ತಾನೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯ ಅಡಿಯಲ್ಲಿ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕಾಗಿ ನಿಬಂಧನೆಗಳನ್ನು ಒದಗಿಸಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಪರಿಶಿಷ್ಟ ಪಂಗಡಗಳ ಪ್ರದೇಶಗಳು ಅಂತ ಏನಾದರೂ ಕೇಳಿದ್ರೆ ನಿಮಗೆ 5ನೇ ಅನುಸೂಚಿ, ಸರಿನಾ. ಇಲ್ಲಿ 6ನೇ ಅನುಸೂಚಿ ಕೊಟ್ಟಿಲ್ಲ ಅಲ್ಲ. 6ನೇ ಅನುಸೂಚಿ ಏನಾದರೂ ಕೊಟ್ಟಿದ್ರೆ ಅಲ್ಲಿ ಕನ್ಫ್ಯೂಷನ್ ಆಗಿರೋದು ನಿಮಗೆ. ಬಟ್ 6ನೇ ಅನುಸೂಚಿ ಕೊಟ್ಟರೂ ಕೂಡ ನೀವು 5ನೇದೇ ಹಾಕಬೇಕಾಗುತ್ತೆ, ಸರಿನಾ. ಸೊ ನಿಮಗೆ ಕ್ವಶನ್ ಹೇಗೆ ಕೇಳ್ತಾನೆ ಅಂದರೆ ಭಾರತ ಸಂವಿಧಾನದ ಯಾವ ಅನುಸೂಚಿ ಅಡಿಯಲ್ಲಿ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ನಿಯಂತ್ರಣಕ್ಕಾಗಿ ನಿಬಂಧನೆಗಳನ್ನು ಒದಗಿಸಲಾಗಿದೆ? 5ನೇ ಅನುಸೂಚಿ. ಏನಾದರೂ ನಿಮಗೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಈ 4 ರಾಜ್ಯಗಳಲ್ಲಿ ಆಡಳಿತ ಮತ್ತು ನಿಯಂತ್ರಣಕ್ಕಾಗಿ ನಿಬಂಧನೆಗಳನ್ನು SC ST ಅವರಿಗೆ ಮಾಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 6ನೇ ಅನುಸೂಚಿ ಅಂತ. ಎರಡೂ ಕನ್ಫ್ಯೂಷನ್ ಆಗಬೇಡಿ, ಸರಿನಾ. ಕನ್ಫ್ಯೂಷನ್ ಮಾಡೋ ಥರ ಇದ್ದಾವೆ, ಬಟ್ ಕನ್ಫ್ಯೂಷನ್ ಆಗಬೇಡಿ. ಈಸಿಯಾಗಿ ನೀವು ಸಿಂಪಲ್ ಆಗಿ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ. ಅದರಲ್ಲಿ ಈ ಒಂದು ಅನುಸೂಚಿಯ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾನೆ, ಒಂದು ಫಿಕ್ಸ್ ಪ್ರಶ್ನೆ ನಿಮ್ಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 7ನೇ ಅನುಸೂಚಿ ಏನು ಹೇಳುತ್ತೆ? ಪಟ್ಟಿಗಳ ಬಗ್ಗೆ ಹೇಳುತ್ತೆ, ಲಿಸ್ಟ್ ಬಗ್ಗೆ ಹೇಳುತ್ತೆ. ಯಾವುದು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. 4ನೇ ಅನುಸೂಚಿ ಏನು ಹೇಳುತ್ತೆ? ರಾಜ್ಯಸಭೆಗಳಲ್ಲಿ ರಾಜ್ಯದ ಸ್ಥಾನಮಾನದ ಬಗ್ಗೆ ಹೇಳುತ್ತೆ. 8ನೇ ಅನುಸೂಚಿ ಏನು ಹೇಳುತ್ತೆ? ಪ್ರಸ್ತುತ 22 ಭಾಷೆಗಳ ಬಗ್ಗೆ ಹೇಳುತ್ತೆ. ಯಾವುದು? 8ನೇ ಅನುಸೂಚಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಅನುಚ್ಛೇದ 32 ಮತ್ತು 766ರ ಅಡಿಯಲ್ಲಿ ರೀಟ್ ನ್ಯಾಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಸರಿಯಾಗಿದೆ? ಅನುಚ್ಛೇದ 32ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಇತರ ನ್ಯಾಯಾಲಯಗಳಿಗೆ ರಿಟ್ಗಳನ್ನು ಹೊರಡಿಸುವ ಅವಕಾಶವನ್ನು ನೀಡುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಹೌದು, ಸಂಸತ್ತೇ ಹೊಂದಿದೆ. ಸಂಸತ್ತು ಏನಾದರೂ ಇವತ್ತೇ ಒಂದು ಕಾಯ್ದೆ ತಂದು ತಿದ್ದುಪಡಿ ತಂದರು ಈ ಡಿಸ್ಟಿಕ್ ಕೋರ್ಟ್ಸ್ ಏನಿದಾವಲ್ವಾ, ಡಿಸ್ಟಿಕ್ ಕೋರ್ಟ್ಸ್ ಅವರು ಕೂಡ ರಿಟ್ಗಳನ್ನು ಹೊರಡಿಸ್ಬೋದು ಅಂತ ಇದ್ರೇನೋ ಆದೇಶ ಮಾಡಬಹುದು. ಅದು ಅಧಿಕಾರ ಯಾರಿಗಿದೆ ಅಂದರೆ ಈ ಸಂಸತ್ತಿಗಿದೆ, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿವರೆಗೂ ಅವ್ರು ಕೊಟ್ಟಿರೋದು ಯಾರಿಗೆ ಅಂತಂದರೆ ಇಬ್ಬರಿಗೆ, ಒಂದು ಹೈಕೋರ್ಟ್ಗೆ, ಇನ್ನೊಂದು ಸುಪ್ರೀಂ ಕೋರ್ಟ್ಗೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇನ್ನೂ ಈ 3ಗಳನ್ನು ಓದ್ಕೊಳ್ಳಿ, 3 ಕೂಡ ರಾಂಗ್ ಇರುತ್ತವೆ, ಒಂದು ಸರಿ ನೋಡ್ಕೊಂಬಿಡಿ 3 ಕೂಡ, ಸರಿನಾ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಆಗಸ್ಟ್ನಲ್ಲಿ ಚಿಲ್ಲರೆ ಹಣದುಬ್ಬರವು 3.65%ಗೆ ಏರಿತು. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಗುರಿಯಾದ 4%ಗಿಂತ ಕಡಿಮೆಯಾಗಿದೆ. ಆಹಾರ ಹಣದುಬ್ಬರದ ಹೆಚ್ಚಳಕ್ಕೆ ಕಾರಣವಾದ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಆಹಾರ ಹಣದುಬ್ಬರ. ಯಾವುದು? ಆಹಾರ ಹಣದುಬ್ಬರ. ತರಕಾರಿಗಳು, ಹಣ್ಣುಗಳು ಮತ್ತು ಇತರ ವಸ್ತುಗಳ ಏರಿದ ಬೆಲೆಗಳು, ಸರಿನಾ. ಸೊ ಆಹಾರ ಅಂತಂದರೆ ಇಂಧನದಲ್ಲಿ ಬರುತ್ತಾ? ಸಿಂಪಲ್ ಅಲ್ವಾ ಇದು? ಬೇಸಿಕ್ ಇದು, ಸೆನ್ಸ್ ಅಲ್ಲ, ಕಾಮನ್ ಸೆನ್ಸ್ ಇದು, ಸರಿನಾ. ಯಾವುದು? ಇಂಧನ ಬೆಲೆಗಳಲ್ಲಿ ಏರಿಕೆ ಆಗೋದಿಲ್ಲ. ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಪದಾರ್ಥಗಳ ಬೆಲೆಯಲ್ಲಿನ ಏರಿಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಕೆ ಆದರೆ ನಮ್ಮಲ್ಲಿ ಹೇಗೆ ಸರ್? ಇದು ಯಾವುದು? ಇನ್ಫ್ಲೇಷನ್ ಹೆಚ್ಚಾಗುತ್ತೆ ಇದರಲ್ಲಿ ಅಲ್ವಾ. ಸೊ ಇದು ಕೂಡ ಅಲ್ಲ. ಆ್ಯಂಡ್ ದೆನ್ ಸಂಸ್ಕರಿಸಿದ ಆಹಾರಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ. ಇದು ಇನ್ನೂ ಬೇಕಲ್ವಾ? ಇದು ಒಳ್ಳೆಯದಾಗುತ್ತೆ ನಮಗೆ. ಸಂಸ್ಕರಿಸಿದ ಆಹಾರಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ಅಂದರೆ ಅಲ್ಲಿ ಕಡಿಮೆ ಆಗಬೇಕದು ಇನ್ನೂ ಕೂಡ, ಸರಿನಾ. ಸೊ ಇದಕ್ಕೆ ಯಾವುದಾಗುತ್ತೆ ಉತ್ತರ ಅಂತಂದರೆ ತರಕಾರಿಗಳು, ಹಣ್ಣುಗಳು ಮತ್ತು ಇತರ ವಸ್ತುಗಳ ಏರಿದ ಬೆಲೆ ಏರಿಕೆಗಳಿಂದ 3.65ಗೆ ಏರಿತೆ. ಯಾವುದು? ಚಿಲ್ಲರೆ ಹಣದುಬ್ಬರ. ಇನ್ನೇನು ನೆನ್ಪಿಟ್ಕೊಳ್ಳಿ, ಚಿಲ್ಲರೆ ಹಣದುಬ್ಬರ ಕಳೆದ ಒಂದು 4-5 ವರ್ಷಗಳಲ್ಲಿ ಅತಿ ಕಡಿಮೆ ಕಂಡಿದೆ. ಯಾವಾಗ? ಮಾರ್ಚ್ ತಿಂಗಳಲ್ಲಿ 3.65 ಅನ್ನೋದು, ಸರಿನಾ. ಗೊತ್ತಿರೋ ಕೇಳ್ಬೋದು ಇದು ಕೂಡ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖಾಂಡ್ಕೆ ವಿಂಡ್ ಫಾರ್ಮ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಖಾಂಡ್ಕೆ ವಿಂಡ್ ಫಾರ್ಮ್ ಎಲ್ಲಿದೆ? ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ನೀವೇನಾದರೂ ಮಹಾರಾಷ್ಟ್ರ ನ್ಯೂಸ್ ನೋಡಿದರೆ ಇದು ಕೂಡ ನಿಮಗೆ ಗೊತ್ತಿರುತ್ತೆ, ಸರಿನಾ. ಬಟ್ ನಾರ್ಮಲಿ ನೀವೇನೋ CT ಓದಿದ್ರೆ ಇದಕ್ಕೆ ಸ್ವಲ್ಪ ದೂರ ಇರುತ್ತೆ ಈ ಒಂದು ಕ್ವಶನ್ ನಿಮಗೆ. ಬಟ್ ನೀವೇನಾದರೂ ಮಹಾರಾಷ್ಟ್ರ ನ್ಯೂಸ್ ನೋಡೋರಿದ್ರೆ ನಿಮಗೆ ಇದು ಗೊತ್ತಿರುತ್ತೆ. ಯಾವುದು ಅಂದರೆ ಖಾಂಡ್ಕೆ ವಿಂಡ್ ಫಾರ್ಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ 1950ರ ಜನವರಿ 26ರಂದು ಸ್ವಾತಂತ್ರ್ಯದ ನಂತರ ದೇಶದ ಮೊದಲ ರಾಷ್ಟ್ರಪತಿಯಾಗಿ ಯಾರು ಆಯ್ಕೆಯಾದರು ಅಂತ ಕೇಳಿದ್ದಾರೆ. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ, ಸರಿನಾ. ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಕ್ಸಾಲಿಕ್ ಆಮ್ಲವು ಈ ಕೆಳಗಿನ ಯಾವ ಅಡುಗೆ ಪದಾರ್ಥದಲ್ಲಿ ನೈಸರ್ಗಿಕವಾಗಿ ಇರುತ್ತದೆ? ಆಕ್ಸಾಲಿಕ್ ಆಮ್ಲ 2ರಲ್ಲಿ ಇರುತ್ತೆ, ಒಂದು ಟೊಮೊಟೊದಲ್ಲಿ, ಇನ್ನೊಂದು ಪಾಲಕದಲ್ಲಿ. ಒಂದು ಟೊಮೊಟೊ, ಇನ್ನೊಂದು ಪಾಲಕ್. ಯಾರಿಗಾದರೂ ಕಿಡ್ನಿ ಸ್ಟೋನ್ ಇದ್ದರೆ ಇವೆರಡೂ ಕೂಡ ತಿನ್ನಬಾರ್ದು. ಕಿಡ್ನಿ ಸ್ಟೋನ್ ಏನಾದರೂ ಇದ್ದರೆ ಆಕ್ಸಾಲಿಕ್ ಸ್ಟೋನ್ ಅಂತ ಹೇಳ್ತೀವಲ್ವ, ಆಕ್ಸಾಲಿಕ್ ಸ್ಟೋನ್ ಆಗೋದು ಇದೇ ಒಂದು ಆಕ್ಸಾಲಿಕ್ ಆಮ್ಲದಿಂದನೇ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾರಿಗಾದರೂ ಕಿಡ್ನಿ ಸ್ಟೋನ್ ಇದೆಯಾ ಅವರು ಈ ಒಂದು ಟೊಮೆಟೋನು ತಿನ್ನಬಾರ್ದು ಜಾಸ್ತಿ, ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ತಿನ್ನಬಾರ್ದು, ಸರಿನಾ. ಬಟ್ ಯಾರಿಗೆ ಮೈಯಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಅಲ್ವಾ, ಅವರು ಪಾಲಕನ್ನು ತಿನ್ನಬೇಕು. ಯಾಕಂದರೆ ಕಬ್ಬಿಣದ ಅಂಶ ಜಾಸ್ತಿ ನಿಮಗೆ ಪಾಲಕಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೆ ಈ ಒಂದು
ಹೆರಿಗೆಯ ಸಮಯದಲ್ಲಿ ಅದು ಆದಂದ್ರೆ ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಮಹಿಳೆಯರಿಗೆ ವೆಜ್ ಇರ್ತಾರಲ್ವ, ಕೆಲವೊಬ್ಬರಲ್ಲ, ನಾರ್ಮಲಿ ಮ್ಯಾಕ್ಸಿಮಮ್ ಇಂಡಿಯನ್ಸ್ ವೆಜ್ ಇರ್ತಾರೆ, ಸರಿನಾ. ಸೊ ಅವ್ರಿಗೆ ಏನು ಅಂತಂದರೆ ಪಾಲಕ್ ತಿನ್ನೋಕೆ ಇದ್ರೆ ಸ್ವಲ್ಪ ಇದ್ರೇನೋ ಪ್ರಿಫರ್ ಮಾಡ್ತಾರೆ ಡಾಕ್ಟರ್ಗಳು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಇದೆ ಪ್ರಶ್ನೆ ನಿಮಗೆ, ಯಾವುದರಲ್ಲಿ ಕಬ್ಬಿಣ ಸ್ವಲ್ಪ ಜಾಸ್ತಿ ಇದೆ, ಯಾರು ತಿನ್ನಬೇಕು, ಕಬ್ಬಿಣ ಇದ್ರೇನು ಕೊರತೆ ಇದ್ದವರು ಈ ಕೆಳಗಿನ ಯಾವ ಒಂದು ಆಹಾರವನ್ನು ತಿನ್ನಬೇಕು ಅಂತ ಕೇಳ್ತಾನೆ ನಿಮಗೆ. ಪಾಲಕನ ತಿನ್ನಬೇಕು, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ನಿಮಗೆ, ಸರಿನಾ. ಆ್ಯಂಡ್ ದೆನ್ ನಿಂಬೆಹಣ್ಣಿನಲ್ಲಿ ನಿಮಗೆ ಯಾವುದಿರುತ್ತೆ, ವಿಟಮಿನ್ ಸಿ ಇರುತ್ತೆ. ಹಾಲಿನಲ್ಲಿ ನಿಮಗೆ ಯಾವ ಒಂದು ಪ್ರೋಟೀನ್ ಕಂಡುಬರುತ್ತೆ, ಕೆಸಿನ್ ಪ್ರೋಟೀನ್ ಕಂಡುಬರುತ್ತೆ ಹಾಲಿನಲ್ಲಿ. ವಿನೆಗರ್ದಲ್ಲಿ ಯಾವ್ದು ಕಂಡುಬರುತ್ತೆ, ಅಸಿಟಿಕ್ ಆಮ್ಲ ಅಲ್ವಾ, ಓಕೆ, ಅಸಿಟಿಕ್ ಆಮ್ಲ ಕಂಡುಬರುತ್ತೆ ಯಾವುದರಲ್ಲಿ, ವಿನೆಗರ್ದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯದ ಕಾಲಾವಧಿಯು ಡ್ಯಾಶ್ ಆಗಿತ್ತು ಅಂತ ಕೇಳಿದ್ದಾನೆ. ಯಾವಾಗ ಆಗಿತ್ತು ಚೋಳರ ಒಂದು ಕಾಲಾವಧಿ? ಸಾಮಾನ್ಯ ಶಕ 9ನೇ ಶತಮಾನದಿಂದ ಸಾಮಾನ್ಯ ಶಕ 13ನೇ ಶತಮಾನ, ಸರಿನಾ. ಸೊ ಅಲ್ಲಿ ನಿಮಗೆ ಹೀಗೆ ಆನ್ಸರ್ ಹಾಕೋಕ್ಕಾಗಲ್ಲ ಇದು, ಯಾಕಂದರೆ ಅವರು 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಮಾತ್ರ ಆಳ್ವಿಕೆ ಮಾಡಿಲ್ಲ. ಅದಕ್ಕಿಂತ ಹಿಂದೆ ಯಾರು ಕರಿಕಾಲ ಚೋಳ, ಆ ಚೋಳರೆಲ್ಲ ಬರ್ತಾರಲ್ವ, ಪೂರ್ವದ ಚೋಳರು ಮತ್ತು ಈ ಒಂದು ಉತ್ತರದ ಚೋಳರು ಅಂತ ನಾವು ಇಬ್ಬರನ್ನ ಬೈಫರ್ಕೇಷನ್ ಮಾಡ್ತೀವಿ. ಆ ಪೂರ್ವದ ಚೋಳರು ಅಂತಂದರೆ ಇದಕ್ಕಿಂತ ಹಿಂದೆನೇ, ಯಾವಾಗ 1ನೇ ಶತಮಾನ 2ನೇ ಶತಮಾನ ಆವಾಗಲೇ ಇದ್ದರು ಅವರು, ಸರಿನಾ. ಬಟ್ ಅವ್ರದ್ದು ಕೂಡ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಏನಂತಂದರೆ ನಮಗೆ ಈ ಒಂದು ಎಲಿಮಿನೇಷನ್ ಮೆಥಡ್ ಯೂಸ್ ಆಗುತ್ತೆ ಇಲ್ಲಿ ನೋಡಿ. ಯಾವುದು, ಸಾಮಾನ್ಯ ಶಕ 5ರಿಂದ 6ನೇ ಶತಮಾನ. 100 ವರ್ಷ ಆಳಿಲ್ಲ ಸರ್ ಅವರು, ಸರಿ, 100 ವರ್ಷ ಅಲ್ಲ, ಅವರು 1000 ವರ್ಷ ಆಳಿದ್ದಾರೆ. ಸೊ ಆಗೋದಿಲ್ಲ. 7ನೇ ಶತಮಾನದಿಂದ 8ನೇ ಶತಮಾನ. ಸೊ ಇದು ಆಗುತ್ತಾ? ಇದು ಆಗಲ್ಲ. 100 ವರ್ಷ ಆಳಿಲ್ಲ ಸರ್ ಅವರು, ಸಾಕಷ್ಟು ಜನ ಇದ್ದಾರೆ. ರಾಜೇಂದ್ರ ಚೋಳನೇ ಇದ್ರೇನೋ ಆಳಿ ಎಲ್ಲಿ ಈ ಒಂದು ಮಲೇಷಿಯಾದವರೆಗೂ ಹೊಡೆದು ಬಂದಿರ್ತಾರೆ. ಯಾರು? ರಾಜೇಂದ್ರ ಚೋಳ, ರಾಜರಾಜ ಚೋಳ. ಅವರು ಕೂಡ ಎಲ್ಲಿ ಶ್ರೀಲಂಕಾ, ಮಾರಿಷಿಯಸ್ ಎಲ್ಲರೂ ಕೂಡ ಹೊಡೆದು ಬಂದಿರ್ತಾರೆ. ಯಾರು? ರಾಜರಾಜ ಚೋಳನವರು, ಸರಿನಾ. ಸೊ ಇದು ಕೂಡ ಆಗಲ್ಲ. ಆ್ಯಂಡ್ ದೆನ್ 4ನೇ ಶತಮಾನದಿಂದ 5ನೇ ಶತಮಾನ. ಇಲ್ಲಿ ನೀವು ಡಿಫ್ರೆನ್ಸ್ ತೊಗೊಂಡ್ರೆ ಗೊತ್ತಾಗುತ್ತೆ ಅಲ್ಲ ನಿಮಗೆ. ಉಳಿದಿರೋದೇ ಅದು ಒಂದೇ ಒಂದು ಉಳಿದಿದೆ, ಅದು ಜಾಸ್ತಿ ಇದೆ, ಅದು ಕೂಡ ರಾಂಗ್ ಇದೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ, ಸರಿನಾ. ನಿಮ್ಗೆ ಏನಾದರೂ ಉತ್ತರದ ಚೋಳರು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗಿದು ರೈಟ್ ಆಗುತ್ತೆ, ಯಾವುದೋ ಆಪ್ಷನ್ ಬಿ. ಬಟ್ ನಿಮಗೆ ಜಸ್ಟ್ ಚೋಳರ ಒಂದು ಸಾಮ್ರಾಜ್ಯದ ಕಾಲಾವಧಿ ಅಂತ ಕೇಳಿದ್ರೆ ಆಗಲ್ಲೇ ಅದು, ಸರಿನಾ, ಆಗೋದೇ ಇಲ್ಲ ಅದು. ಬಟ್ ನಿಮಗೆ ಇಲ್ಲಿ ಹೇಗೆ ಅಂತಂದರೆ ಎಲಿಮಿನೇಷನ್ ಮೆಥಡ್ ಯೂಸ್ ಆಗುತ್ತೆ. ಈ ರೀತಿಯ ಮೆಥಡ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991ರ ನಂತರ ಸಹಾಯಧನ ಕಡಿತದಂತಹ ಸುಧಾರಣೆಗಳು ಆರ್ಥಿಕ ವಲಯದ ಯಾವ ವಲಯದ ಮೇಲೆ ಪರಿಣಾಮವನ್ನು ಬೀರಿದವು? ಯಾವುದ್ರ ಮೇಲೆ ಬೀರ್ತವೆ? ಇವಾಗ ಫುಲ್ಲೇ ಕೈಗಾರೀಕರಣ ಹೋದರೆ ಮತ್ತು ಕೃಷಿ ವಲಯ ಸ್ವಲ್ಪ ಡಲ್ ಆಗುತ್ತೆ ಅಲ್ವಾ. ಯಾರಿಗೊಬ್ರಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತಂದರೆ ಮತ್ತೊಂದು ಸುಣ್ಣ ಇರೋ ಕಣ್ಣಿಗೆ ನೆನಪೇನಾಗೋದು ಅಲ್ವಾ. ಯಾವ ಒಂದು ಕಣ್ಣಿಗೆ ಸುಣ್ಣ ಹಾಕಿದ್ರು, ಈ ಒಂದು ಕೃಷಿಯ ವಲಯಕ್ಕೆ ಸುಣ್ಣ ಹಾಕಿದ್ರು, ಸರಿನಾ. ಈ ರಿಮೈನಿಂಗ್ ಈ 3 ವಲಯಕ್ಕೆ ಕೂಡ ಜಾಸ್ತಿ ಪ್ರೋತ್ಸಾಹ ನೀಡ್ತಾರೆ. ಯಾವ ಒಂದು ಕಾಯ್ದೆಯ ಮೂಲಕ ಅಂದರೆ 1991ರ ಕಾಯ್ದೆಯ ಮೂಲಕ. ನೆನ್ಪಿಟ್ಕೊಳ್ಳಿ, ಕೇಳ್ತೇನೆ ನಿಮಗೆ ಇದು ಪ್ರಶ್ನೆ, ಸರಿನಾ. ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಯಾವ ತಿದ್ದುಪಡಿಯ ಮೂಲಕ ಮಂಡಿಸಿತು ಅಂತ ಕೇಳಿದೆ. 101ನೇ ತಿದ್ದುಪಡಿ, ಸಿಂಪಲ್. 61ನೇ ತಿದ್ದುಪಡಿ ಏನು ಮಾಡ್ತಾರೆ, 21ನೇ ವಯಸ್ಸಿನಿಂದ 18 ವಯಸ್ಸಿಗೆ ಮತದಾನದ ವಯಸ್ಸನ್ನು ಇಳಿಕೆ ಮಾಡ್ತಾರೆ. 52ನೇ ತಿದ್ದುಪಡಿ ಏನು, ಈ ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. ಯಾವುದು? 52ನೇ ತಿದ್ದುಪಡಿ. ಇದು 52ನೇ ತಿದ್ದುಪಡಿ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತದೆ, ಪಕ್ಷಾಂತರ ನಿಷೇಧ ಕಾಯ್ದೆ. 86ನೇ ತಿದ್ದುಪಡಿ ಏನು ಹೇಳುತ್ತೆ, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಮೂಲಭೂತ ಹಕ್ಕನ್ನಾಗಿದೆ ಅಂತ ಹೇಳ್ತಾನೆ. ಹಾಗೆ 21 ಎಲ್ಲಿ ಅದನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆ 45ನೇ ಒಂದು ವಿಧಿಗೆ ತಿದ್ದುಪಡಿಯನ್ನು ಮಾಡ್ತಾರೆ. ಹಾಗೆ ಇನ್ನೊಂದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಹೊಸದಾಗಿ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಸೇರ್ಪಡೆ ಮಾಡ್ತಾರೆ. ಏನು? 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಅವರ ತಂದೆ ತಾಯಿಯ ಆದ್ಯ ಕರ್ತವ್ಯ ಅಂತ ಮೆನ್ಷನ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಆದ್ಯ ಕರ್ತವ್ಯ ಅಂತ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದರ ಆರಂಭವನ್ನು ಸೂಚಿಸುವ ಕಾರಣದಿಂದಾಗಿ ಭಾರತದ ಆರ್ಥಿಕ ಇತಿಹಾಸದಲ್ಲಿ 1991ನೇ ವರ್ಷವು ಮಹತ್ವದಾಗಿದೆ ಅಂತ ಕೇಳಿದ್ದಾನೆ. ಈ ಶಿಫ್ಟಲ್ಲಿ ಯಾರು ಬಂದಿದೆ ಅಲ್ವಾ, ಲಕ್ಕಿ ಪರ್ಸನ್ಗಳು, ಲಕ್ಕಿ ಫೆಲೋಗಳು ಅಂತ ಹೇಳ್ತೀನಿ. ಯಾಕೆ? ಸೊ ಈ 1991ರ ಮೇಲೆ ಮಿನಿಮಮ್ 4 ಕ್ವಶನ್ಗಳು ಬಂದು, 4 ಡಮ್ಮಿ ಕ್ವಶನ್ಗಳೇ. ನಾನು ಒಂದೇ ಬರ್ತದೆ ಅದು ಡಮ್ಮಿ ಕ್ವಶನ್ ಅಂತ ಹೇಳ್ತಿದ್ದೀನಿ. 4 ಬಂದಿದೆ, 4 ಕೂಡ ಡಮ್ಮಿ ಕ್ವಶನ್ಗಳೇ. ಈ 1991ರ ಮೇಲೆ ಹೆಂಗೆ ಕೇಳಿ ಕ್ವಶನ್ಗಳು ಈಸಿ ಇರ್ತವೆ, ಹೆಂಗೆ ಕೇಳಿ ಕ್ವಶನ್ಗಳು ಈಸಿ ಇರ್ತವೆ. ಬಟ್ ನಿಮಗೆ ಎಕ್ಸಾಕ್ಟ್ ಡಾಟಾ ಮೇಲೆ ಏನಾದರೂ ಕೇಳಿದ್ರೆ ಎಷ್ಟು ದಿನಗಳ ಕಾಲ ಒಂದು ಉಳಿದಿತ್ತು, ನಮ್ಮ ಹತ್ರ ಹಣ ಉಳಿದಿತ್ತು, ನಮ್ಮ ಭಾರತದ ಹತ್ರ ಹಣ ಉಳಿದಿತ್ತು, ಅವಾಗಿನ ಮಂತ್ರಿ ಯಾರು, ಆ ಮಂತ್ರಿ ಯಾರು, ಈ ಮಂತ್ರಿ ಯಾರು, ಆ ರಾಜ್ಯಪಾಲ ಯಾರು, ಆ ರಾಷ್ಟ್ರಪತಿ ಯಾರು, ಅದು ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ನಿಮಗೆ ಆ ಥರ ಪ್ರಶ್ನೆಗಳನ್ನ ಕೇಳಲ್ಲ, ಈಸಿಯಾಗಿ ಪ್ರಶ್ನೆ ಕೇಳ್ತಾನೆ. ಸೊ ಇದು ಕೂಡ ಒಂದು ರೀತಿ ಬೆಸ್ಟ್ ಶಿಫ್ಟ್ ಅಂತ ಹೇಳ್ತೀನಿ ಇದನ್ನು ನಾನು, ಈಸಿ ಶಿಫ್ಟು. ಬಟ್ ಈ ಥರ ಬರಬಾರ್ದು ಕ್ವಶನ್ ಪೇಪರ್, ಯಾಕೆ ಅಂದರೆ ಕೆಲವೊಬ್ಬರಿಗೆ ಮೋಸ ಆಗುತ್ತೆ ಇದರಲ್ಲಿ, ಬೇರೆ ಶಿಫ್ಟಿನವರಿಗೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, 2024ರ ಅಕ್ಟೋಬರ್ನಲ್ಲಿ 31 MQ-9B ಪ್ರೀಡರ್ ಡ್ರೋನ್ಗಳನ್ನು ಖರೀದಿಸಲು ಭಾರತ ಯಾವ ದೇಶದ ಜೊತೆ $3.3 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದಾನೆ. ಯಾವ ದೇಶದ ಜೊತೆ ಸಹಿ ಹಾಕಿದೆ? ಅಮೆರಿಕದ ಜೊತೆ ಸಹಿ ಹಾಕಿದೆ. ಯಾವುದನ್ನು ತಗೊಳ್ಳೋಕ್ಕೆ? MQ-9B ಅನ್ನು, ಸರಿನಾ. ಇವಾಗ ರೀಸೆಂಟಾಗಿ ನೀವು ನೋಡಿರ್ಬೋದು, ಅಪಾಚಿ ಹೆಲಿಕಾಪ್ಟರ್ನ್ನು ಕೂಡ ತೆಗೆದುಕೊಳ್ಳಲು ಇದೇ ಒಂದು ದೇಶದ ಜೊತೆ ಸಹಿ ಹಾಕಿದೆ ನಮ್ಮ ಭಾರತ ದೇಶ. ಸೊ ನಾವು ಹೇಳ್ಕೊಳ್ತೀವಿ ಏನು ಅಂತಂದರೆ, ನಮ್ಮ ಭಾರತ ದೇಶ ಭಾಳ ಮುಂದೆ ಹೋಗ್ತಿದೆ, ನಾವು ಅಮೆರಿಕವನ್ನು ಹಿಂದೆ ಹಾಕ್ತಿದ್ದೀವಿ ಅಂತ. ನಿಮ್ಗೆ ಒಂದು ಗೊತ್ತಿರಲಿ, ಈ ಅಪಾಚಿ ಡ್ರೋನನ್ನು ನಾವು ಇವಾಗ ಇನ್ನೂ ಖರೀದಿ ಮಾಡೋಕ್ಕೆ ತೊಗೊಂಡಿದ್ದೀವಿ. ಸುಮ್ಮನೆ ಇವಾಗ ಟ್ರಯಲ್ಸ್ ಬಂದಿದ್ದಾವೆ, ಯಾವಾಗ 2025ರಲ್ಲಿ. ಬಟ್ ಅಮೇರಿಕಾ ದೇಶ ಆ ಅಪಾಚಿ ಹೆಲಿಕಾಪ್ಟರ್ಗಳನ್ನು ಬಳಸೋದು ಯಾವಾಗಿಂದ ಗೊತ್ತಾ? 1986 ಬಳಸ್ತಾ ಇದ್ದಾರೆ.
ಮೀನ್ಸ್ ಅವರು ನಮಗಿಂತ ಎಷ್ಟು ಮುಂದೆ ಇದ್ದಾರೆ ಅಂತ ಜಸ್ಟ್ ಗೆಸ್ ಮಾಡಿ. ಓಕೆ, ಸೊ ಇಲ್ಲಿಯೂ ಕೂಡ ಈ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ. ಕೆಲವೊಂದು ನಿಮಗೆ ಬೇರೆ ಬೇರೆ ರೀತಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ 8 ಪ್ರಮುಖ ಕೈಗಾರಿಕೆಗಳ ಪೈಕಿ ಈ ಕೆಳಗಿನ ಯಾವ ಕೈಗಾರಿಕೆಯೂ ಅದರ ಭಾಗ ಆಗಿಲ್ಲ ಅಂತ ಕೇಳಿದ್ದೇನೆ. ಕಲ್ಲಿದ್ದಲು ಆಗಿದೆ, ಸಿಮೆಂಟ್ ಆಗಿದೆ, ರಸಗೊಬ್ಬರ ಆಗಿದೆ, ಜವಳಿ ಉದ್ಯಮ ಇಲ್ಲ. ಸರಿನಾ? ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಏನಿದೆ ಅಲ್ವಾ, ಅದು ಈ 8 ಕೈಗಾರಿಕೆಗಳಲ್ಲಿ ಒಂದು ಭಾಗವಾಗಿಲ್ಲ. 8 ಕೈಗಾರಿಕೆಗಳಲ್ಲಿ ಇದು ಬರುವುದಿಲ್ಲ. ಯಾವುದು? ಟೆಕ್ಸ್ಟೈಲ್ಸ್ ಅನ್ನೋದು, ಈ ಒಂದು ಜವಳಿ ಉದ್ಯಮ ಅನ್ನೋದು. ಇದರಲ್ಲಿ ಯಾವುದು ಬರುತ್ತೆ? ಕಲ್ಲಿದ್ದಲು ಬರುತ್ತೆ, ರಸಗೊಬ್ಬರ ಬರುತ್ತೆ, ಮತ್ತು ಈ ಒಂದು ವಿದ್ಯುತ್ ಬರುತ್ತೆ. ಅದಾದ ನಂತರ ಈ ಒಂದು ಸಿಮೆಂಟ್ ಕೂಡ ನಿಮಗೆ ಬರುತ್ತೆ. ಸರಿನಾ? ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರ ಮಾರ್ಚ್ಗೆ ಅನ್ವಯಿಸಿ ಭಾರತ ಸರ್ಕಾರವು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಸ್ವಯಂಚಾಲಿತ ಮಾರ್ಗದಲ್ಲಿ 100% FDIಗೆ ಅನುಮತಿ ನೀಡಿದೆ ಅಂತ ಕೇಳಿದ್ದಾನೆ. ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬರೋಕ್ಕಾಗಲ್ಲ, ಸೂಪರ್ಫಿಷಿಯಸ್ ಆಗುತ್ತೆ ಅದು ಇಂಗ್ಲೀಷಲ್ಲಿ ಹೇಳೋದಾದರೆ. ಬಟ್ ಅದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಬಟ್ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ ಒಂದು ಕಡೆ. ಯಾವುದರಲ್ಲಿ? FDIಯಲ್ಲಿ 100% ಕೊಟ್ಟಿದ್ದಾರೆ. ಯಾವುದರಲ್ಲಿ ಅಂದರೆ, ಈ ಒಂದು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ FDIಗೆ ಅನುವು ಮಾಡಿಕೊಡಲಾಗಿದೆ. ಯಾವುದರಲ್ಲಿ? ಭಾರತೀಯ ಬಾಹ್ಯಾಕಾಶ ಕ್ಷೇತ್ರ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇನ್ನೂ ಎಷ್ಟಿದ್ದಾವೆ ಕ್ವಶನ್? 1 2 3 4 5 6 ಓಕೆ, 6 ಕ್ವಶನ್ ಇದ್ದಾವೆ. 2024ರ ಜೂನ್ನಲ್ಲಿ ಜರ್ಮನಿಯ ಮೊದಲ ಬಾರಿಗೆ ಗುರುತಿಸಲಾದ XCC ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸಾರ್ಸ್ ಕೋವಿಡ್ಗೆ ಸಂಬಂಧಿಸಿದೆ. ಸರಿನಾ? ಸಾರ್ಸ್ ಕೋವಿಡ್ 2ಗೆ ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಹೊರತೆಗೆಯುವಿಕೆಯನ್ನು ಪ್ರಧಾನವಾಗಿ ಒಳಗೊಂಡಿರುವ ವಲಯ ಯಾವುದು ಅಂತ ಕೇಳಿದ್ದಾನೆ. ಪ್ರಾಥಮಿಕ ವಲಯ. ನಿಮಗೆ ಇವಾಗಲೇ ಹೇಳಿದೆ ನಾನು, ಮೈನಿಂಗ್ ಯಾವ ಒಂದು ವಲಯದಲ್ಲಿ ಬರುತ್ತೆ ಅಂತ. ಮೈನಿಂಗ್ ಅಂದರೆ ಇದೆ ಅಲ್ವಾ, ನೈಸರ್ಗಿಕ ಸಂಪನ್ಮೂಲಗಳನ್ನು ಭೂಮಿಯಿಂದ ಹೊರತೆಗೆಯೋದು. ಮೈನಿಂಗ್ ತಾನೆ. ಮೈನಿಂಗ್ ಅದರಲ್ಲಿ ಬರುತ್ತೆ. ಪ್ರಾಥಮಿಕ ವಲಯ ಸಿಂಪಲ್ ಆಗಿ ಬಂತು. ಸೊ ಫಸ್ಟೇ ದ್ವಿತೀಯ ವಲಯ ಅಂತ ಕೊಟ್ಟಿದ್ದಾನೆ. ದ್ವಿತೀಯ ವಲಯ ಆಗೋದೇ ಇಲ್ಲ, ಬಿಲ್ಕುಲ್ ಆಗೋದಿಲ್ಲ. ಸರಿನಾ? ಸೊ ಇದು ಬಿಲ್ಕುಲ್ ಆಗೋದಿಲ್ಲ. ಬಿಲ್ಕುಲ್ ಅಂತಂದರೆ 100ಕ್ಕೆ 100 ಆಗೋದಿಲ್ಲ ಅಂತ ಹೇಳಿದಾಗ ಅದು. ಸರಿನಾ? ಹಿಂದಿಯಲ್ಲಿ, ನಮ್ಮ ಕನ್ನಡದಲ್ಲಿ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ನೋಡಿ. ಸ್ವಲ್ಪ ಇದ್ರೆ ಮೈಂಡ್ ಗೇಮ್ ಮಾಡಿದ್ದಾನೆ. ಆಪ್ಷನ್ ಎ ಇದ್ರೆ ನಿಮಗೆ ದ್ವಿತೀಯ ವಲಯ ಕೊಟ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅರಾವಳಿ ಪರ್ವತ ಶ್ರೇಣಿಯ ಅತ್ಯುನ್ನತ ಶಿಖರ ಯಾವುದು? ಗುರು ಶಿಖರ. ಆ್ಯಂಡ್ ದೆನ್ ಅನ್ನೈಮುಡಿ ಅದರಲ್ಲಿದೆ. ನಮಗೆ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಒಂದು ಬೆಟ್ಟ ಯಾವುದು ಅಂದರೆ ಅನ್ನೈಮುಡಿ. ಯಾವ ರಾಜ್ಯದಲ್ಲಿ? ಕೇರಳದಲ್ಲಿ. ದೊಡ್ಡ ಬೆಟ್ಟ ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತೆ. ನೀಲಗಿರಿ ಅತ್ಯಂತ ಎತ್ತರವಾದ ಶಿಖರ. ಅಬು ಪರ್ವತ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಒಂದು ಅರಾವಳಿ ಪರ್ವತದಲ್ಲಿ ಕಂಡುಬರುತ್ತೆ. ಬಟ್ ಅದು ಕೂಡ ಎಷ್ಟು ಎತ್ತರವಾಗಿಲ್ಲ. ಯಾವುದರ ಪ್ರಕಾರ? ಈ ಒಂದು ಗುರು ಶಿಖರಕ್ಕಿಂತ ಎತ್ತರವಾಗಿಲ್ಲ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇದು ನೋಡ್ಕೊಳ್ಳಿ, ಸ್ವಲ್ಪ ಉದ್ದವಾಗಿದೆ, ಟೈಮ್ ಇಲ್ಲ ಅನ್ನಿಸೋದಕ್ಕೆ. ಆ್ಯಂಡ್ ದೆನ್ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ವಿಶ್ವದಾದ್ಯಂತ ಕಂಡುಬರುವ ಪ್ರಾಣಿ ಪ್ರಭೇದಗಳಲ್ಲಿ ಸರಿಸುಮಾರು ಎಷ್ಟು ಪ್ರಾಣಿ ಪ್ರಭೇದಗಳು ಭಾರತದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾನೆ. ಎಷ್ಟು ಪ್ರಭೇದಗಳು ಕಂಡುಬರ್ತವೆ ಅಂದರೆ 7.5% ಪ್ರಭೇದಗಳು ನಮ್ಮ ಭಾರತದಲ್ಲಿ ಕಂಡುಬರ್ತವೆ. 7.5 7 ಮೈ ಫಾರ್ ರೀಸನ್ ಅಷ್ಟೇ. ಆ್ಯಂಡ್ ದೆನ್ ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿನ ಎಲ್ಲ ವಿಭಾಂತರ ಬದಲಾವಣೆಗಳ ಮೊತ್ತವು ಶೂನ್ಯವಾಗಿದೆ. ಇದು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕಿರ್ಚಾಫ್ನ 2ನೇ ನಿಯಮ ಅಂತ ಕರೆಯಲಾಗ್ತದೆ. ಸರಿನಾ? ಇದೊಂದು ಕಿರ್ಚಾಫ್ನ 3 ನಿಯಮಗಳು ಕಂಡುಬರ್ತವೆ. ಆ ಕಿರ್ಚಾಫ್ನ 3 ನಿಯಮಗಳನ್ನು ನೋಡ್ಕೊಳ್ಳಿ. ಆ ಕಿರ್ಚಾಫ್ನ 2ನೇ ನಿಯಮ ಯಾವುದು ಅಂತಂದರೆ ಇದು ಕಂಡುಬರುತ್ತೆ ನಿಮಗೆ. ಯಾವುದು? ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿನ ಎಲ್ಲ ವಿಭಾಂತರ ಬದಲಾವಣೆಗಳ ಮೊತ್ತವು ಶೂನ್ಯವಾಗಿರುತ್ತದೆ. ಸರಿನಾ? ಇಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ ಮುಗೀತು ಎಲ್ಲವೂ ಕೂಡ. 50 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ವಿ. 50 ಪ್ರಶ್ನೆಗಳಿಗೆ 50 ಪ್ರಶ್ನೆ ನೋಡಿದ್ವಿ. ಬಟ್ ಒಂದು 80 ಕ್ವಶನ್ನ ನೋಡಿದ್ವಿ ಅನಿಸುತ್ತೆ. ಬಟ್ ಇದು ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸರಿನಾ? ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ಬಂದಿದ್ದಾವೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಮತ್ತು SSC ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.